ಒಂದು ಪ್ರಶ್ನೆ ಬರಬಹುದು. ಏನಂತಂದ್ರೆ, ಹವ್ಯಕ ಮಹಿಳೆಯರಿಗೆ ವಿಶಿಷ್ಟವಾದ ಮಾನಸಿಕ ಸಮಸ್ಯೆಗಳಿದೆಯೇ, ಅಥವಾ ಎಲ್ಲ ಮಹಿಳೆಯರ ಮಾನಸಿಕ ಸಮಸ್ಯೆಗಳಂತೆ ಹವ್ಯಕ ಮಹಿಳೆಯರಲ್ಲೂ ಎಲ್ಲ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳೇ ಇರ್ತವೆ ಅಂತ. ಆದ್ರೆ ಹವ್ಯಕ ಮಹಿಳೆಯರಿಗೆ ವಿಶಿಷ್ಟವಾದ ಸಮಸ್ಯೆಗಳು ಇದೆ ಅನ್ನೋದನ್ನ ನಾನು 2 ಕಾರಣಗಳಿಂದ ನಾನು ಇಲ್ಲಿ ಆ ವಿಷಯವನ್ನ ನಾನು ಇವತ್ತು ಆರಿಸ್ಕೊಂಡಿದ್ದೀನಿ. ಒಂದು, ಇಲ್ಲಿ ಇರೋರೆಲ್ಲರೂ ಹವ್ಯಕರು ಅನ್ನುವಂಥದ್ದು ಮೊದಲನೆಯ ಕಾರಣ. ಅದರ ಜೊತೆಗೆ ಈಕೆ ಸುಮಾರು 10 ವರ್ಷಗಳ ಹಿಂದೆ 11 ವರ್ಷಗಳ ಹಿಂದೆ ನಮ್ಮ ಸಿರ್ಸಿಯಲ್ಲಿ ಒಂದು ಹವ್ಯಕ ಸಮ್ಮೇಳನ ಆಗಿತ್ತು, ಹವ್ಯಕ ಮಹಿಳೆಯರ ಸಮ್ಮೇಳನ ಆಗಿತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ ಶಾಂತಿ ಭಟ್ ಅವರು ಅಂತ ಅನ್ಸುತ್ತೆ, ಅವರು ನನ್ನನ್ನ ಅಲ್ಲಿ ಹವ್ಯಕ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಹವ್ಯಕ ವೈದ್ಯರಿಂದ 3 ಜನ ಹವ್ಯಕ ಮಹಿಳಾ ವೈದ್ಯರಿಂದ ಅವರು ಒಂದು ಗೋಷ್ಠಿಯನ್ನ ಇಡಿಸಿದ್ರು. ಅದರಲ್ಲಿ ಆ ವೈದ್ಯಕೀಯ ಗೋಷ್ಠಿಯಲ್ಲಿ ಹವ್ಯಕ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಅನ್ನುವಂಥದ್ದನ್ನ ನಾನು ಮಾತನಾಡಿದ್ದೆ. ಅದಕ್ಕೆ ಮುನ್ನ ಅಂದ್ರೆ 2010ರಲ್ಲಿ ಇದು ಆಗಿರಬಹುದು, 2010ರಲ್ಲಿ ಆಗಿರಬಹುದು ಅನ್ಸುತ್ತೆ. ಅದಕ್ಕೆ ಮುನ್ನ 2009ರಲ್ಲಿ ನಾನು ಒಂದು ಸಂಶೋಧನೆಯನ್ನ ಸಾಗರದ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಹವ್ಯಕ ಮಹಿಳೆಯರಿಗೆ ವಿಶೇಷವಾದ ಒಂದು ಸಂಶೋಧನೆಯನ್ನ ಕೈಗೊಂಡೆ. ಅಂದ್ರೆ ಖಿನ್ನತೆಯ ಮಾನಸಿಕ ಸಾಮಾಜಿಕ ಮೂಲಗಳು ಏನು ಅಂತ. ಅಂದ್ರೆ ಮಹಿಳೆಯರಲ್ಲಿ ಖಿನ್ನತೆ ಉಂಟಾಗೋದಿಕ್ಕೆ ಇದು ನನ್ನ ಧ್ವನಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿ. ಅಕಸ್ಮಾತ್ ಏನಾದ್ರು ಅಡೆತಡೆಗಳು ಉಂಟಾದ್ರೆ ನನಗೆ ನೀವು ಹೇಳ್ಬೇಕಿದ್ರೆ ನನಗೆ ಗೊತ್ತಾಗುತ್ತೆ. ಆಯ್ತು. ಹಾಗಾಗಿ ಈ ಸಂಶೋಧನೆ ಹೆಗ್ಗೋಡು, ಸಾಗರ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾವು ಇದನ್ನ ಮಾಡಿದ್ವಿ. ಇದಕ್ಕೂ ಮೊದಲು ಹೆಲೆನ್ ಉಲ್ರಿಚ್ ಅನ್ನುವಂತಹ ಅಮೆರಿಕೆಯ ಒಬ್ಬ ಸಂಶೋಧಕಿ, ಮನೋವೈದ್ಯ, ಅವರು ಬಂದು ಹೆಗ್ಗೋಡಿನಲ್ಲೇ ಉಳಿದು ಹಲವಾರು ತಿಂಗಳುಗಳ ಕಾಲ ಉಳಿದು ಹವ್ಯಕ ಭಾಷೆಯ ಬಗ್ಗೆ ಅಧ್ಯಯನವನ್ನ ಮಾಡಿ ಅದರ ಜೊತೆಗೆ ಮಾನಸಿಕ ಸಮಸ್ಯೆಗಳ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳ ಬಗ್ಗೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಒಂದು ಸಂಶೋಧನೆಯನ್ನ ಅವರು ಮಾಡಿದ್ರು. ಇವೆಲ್ಲದರಲ್ಲೂ ಅವರು ಮತ್ತೊಂದು ತುಂಬಾ ಪೂರಕವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹವ್ಯಕ ಭಾಷೆ ಎಷ್ಟು ವಿಶಿಷ್ಟವಾದ್ದು, ಅದರಲ್ಲಿ ಯಾವ ರೀತಿಯಲ್ಲಿ ನಾವು ಈ ಕರ್ತೃ ಕರ್ಮ ಕ್ರಿಯೆಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಹವ್ಯಕ ಭಾಷೆಯನ್ನ ತುಂಬಾ ವ್ಯಾಕರಣದ ದೃಷ್ಟಿಯಿಂದ ಕೂಡ ಅವ್ರು ನೋಡಿ ಫಾರಿನ್ ಲ್ಯಾಂಗ್ವೇಜ್ ಸ್ಟಡೀಸ್ ಅನ್ನುವಂತರ ಇದರಲ್ಲಿ ಅವರು ಅದನ್ನ ಒಂದು ಇದಾಗಿ ಪತ್ರಿಕೆಯಾಗಿ ಪ್ರಕಟಿಸಿದ್ರು ಕೂಡ. ಹಾಗಾಗಿ ಅದನ್ನ ಮಾಡ್ಬೇಕಾದ್ರೆ ನಾನಿನ್ನು ಚಿಕ್ಕ ಹುಡುಗಿ, ಹಾಗಾಗಿ ಒಂದು 10ನೇ ಕ್ಲಾಸಲ್ಲೋ ಫಸ್ಟ್ ಇಯರ್ PUC ಓದ್ತಾ ಇದ್ದೆ. ಅವರು ನಮ್ಮ ಮನೆಗೂ ಬಂದಿದ್ದು ನನಗೆ ನೆನಪಿದೆ. ಆಗ ಅದ್ರ ಬಗ್ಗೆ ನಾನು ಕುತೂಹಲದಿಂದ ಆ ಪತ್ರಿಕೆನ ನೋಡಿದ್ದೆ. ಆದ್ರೆ ಅದು ಇಷ್ಟು ದೊಡ್ಡ ಸಂಶೋಧನೆ ಅಂತ ನನಗೆ ಆವಾಗ ಅರಿವಿರಲಿಲ್ಲ. ಅದಾದ ನಂತರ ಖಿನ್ನತೆಯ ಬಗ್ಗೆ ಸಾಮಾಜಿಕ ಮೂಲಗಳನ್ನು ನೋಡ್ಬೇಕಾದ್ರೆ ನಾನು ಸ್ವತಃ ಹವ್ಯಕ ಪಂಗಡಕ್ಕೆ ಸೇರಿದವಳಾದ್ರಿಂದ ನನಗೆ ಪ್ರತಿನಿತ್ಯ ಮನೋವೈದ್ಯಳಾಗಿ ನನ್ನ ಆಸ್ಪತ್ರೆಯಲ್ಲಿ ನಾನು ತುಂಬಾ ಜನ ಹವ್ಯಕ ಮಹಿಳೆಯರು, ನಮ್ಮ ತಂದೆ 40 ವರ್ಷಗಳಿಂದ ಅವರು ಮನೋವೈದ್ಯರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತು ಸ್ವತಃ ಸಾಗರದವರಾಗಿರೋದ್ರಿಂದ ಸಿರ್ಸಿಯಲ್ಲಿ ಪಟವರ್ಧನ್ ಆಸ್ಪತ್ರೆಯಲ್ಲಿ ಅವರು ತುಂಬಾ ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದು ದಿವಸ ಹೋಗಿ ನೋಡ್ತಾ ಇದ್ದಿದ್ರಿಂದ, ಕುಮಟಾ ಹೊನ್ನಾವರಗಳಲ್ಲಿ ಇರುವಂತಹ ಹವ್ಯಕರಲ್ಲಿ ತುಂಬಾ ಜನ ಅವರನ್ನ ನೋಡೋದಿಕ್ಕೆ ಅಂತ ಬರ್ತಿದ್ದಿದ್ರಿಂದ ಹವ್ಯಕ ಮಹಿಳೆಯರಲ್ಲಿ ವಿಶೇಷವಾದ ಸಮಸ್ಯೆಗಳು ಬರುತ್ತಾ ಅನ್ನೋದ್ರ ಬಗ್ಗೆ ನನಗೆ ಕುತೂಹಲ ಇತ್ತು. ಯಾಕಂದ್ರೆ ನಾನು ಪ್ರತಿನಿತ್ಯ ನೋಡ್ತಿದ್ದೆ. ಹಾಗಾಗಿ ಆ ಸಮಸ್ಯೆಗಳನ್ನ 2010ರಲ್ಲಿ ನಾನು ಒಂದು ಪೇಪರ್ ಆಗಿ ಸಂಶೋಧನಾ ಪತ್ರಿಕೆಯಾಗಿ ನಾನು ಪ್ರಕಟಿಸಿದೆ. ಅದಕ್ಕೆ ಒಂದು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕೂಡ ಬಂತು, ವೈಜ್ಞಾನಿಕ ಪ್ರಶಸ್ತಿ. ಆದ್ರೆ ಇವತ್ತು ಏನು ರಮಾನಂದ ಹತ್ರ ಈ ಒಂದು ವಿಷಯವನ್ನ ಮಾತಾಡ್ಬೇಕು ಅಂತ ಕಳೆದ ಸುಮಾರು 3 ತಿಂಗಳಿಂದ ಇರ್ಬೇಕು, ಅವರೊಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಅವ್ರು ಫೋನ್ ಮಾಡಿದ್ರು ಅಂತ ನನ್ಗೆ ನೆನಪು. ಅವತ್ತು ಫೋನ್ ಮಾಡಿದಾಗ್ಲೂ ನನ್ಗೆ ಮತ್ತೆ ಈ ಹವ್ಯಕ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು ಅನ್ನುವಂತಹ ವಿಷಯವನ್ನ ನಾನು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತಾ ಇತ್ತು. ಹಾಗಾಗಿ ಮತ್ತಷ್ಟು ಈ 10 ವರ್ಷಗಳಲ್ಲಿ ನಾನು ಮತ್ತೇನೆ ಕಲ್ತ್ಕೊಂಡಿದ್ದೀರ, ಮತ್ತೊಂದಿಷ್ಟು ಚಿಂತನೆಯನ್ನ ನಡೆಸಿದ್ದು ಅದನ್ನ ನಿಮ್ಮ ಒಂದಿಗೆ ಹಂಚ್ಕೊಳ್ಬೇಕು ಅನ್ನುವಂತಹ
ಆಸೆಯಿಂದ ಇವತ್ತು ನಾನು ಹವ್ಯಕ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಸಂಶೋಧನೆಯಿಂದ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಅವು ಹವ್ಯಕ ಮಹಿಳೆಯರಿಗೆ ವಿಶಿಷ್ಟವಾದವು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಮನೋವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಪ್ರತಿಯೊಂದು ದೇಶಕ್ಕೂ ಆಯಾ ಪಂಗಡಕ್ಕೂ ಒಂದು ರಾಜ್ಯಕ್ಕೂ ಅಲ್ಲಿಯ ಜನತೆ ಅವರಿಗೊಂದು ರಾಷ್ಟ್ರೀಯ ವ್ಯಕ್ತಿತ್ವ ಅನ್ನೋದನ್ನು ನಾವು ಗುರುತಿಸ್ತೀವಿ, ನ್ಯಾಷನಲ್ ಪರ್ಸನಾಲಿಟಿ ಅಂತ ಗುರುತಿಸ್ತೀವಿ. ಅಂದ್ರೆ ಇವಾಗ ಉದಾಹರಣೆಗೆ ನಾವು ಭಾರತೀಯರು ಕೆಲವೊಂದು ವಿಷಯದಲ್ಲಿ ನಾವು ತುಂಬಾ ಏನು ಶ್ರದ್ಧೆ ಇಟ್ಕೊಂಡಿರ್ತೀವಿ, ಅದರಲ್ಲಿ ಆ ವಿಷಯದಲ್ಲಿ ತುಂಬಾ ಪರಿಣತಿ ಇರುತ್ತೆ. ಇನ್ನು ಕೆಲವು ವಿಷಯಗಳಲ್ಲಿ ನಾವು ಅಷ್ಟಾಗಿ ಶಿಸ್ತನ್ನ ತೋರಿಸೋದಿಲ್ಲ. ಅದೇ ಈಗ ಜಪಾನಿಗಳನ್ನ ತೆಗೆದುಕೊಂಡ್ರೆ ಅವರು ಒಂದು ಯಾವುದೇ ಒಂದು ವಿಷಯವನ್ನ ತುಂಬಾ ಪಂಕ್ಚುವಲ್ ಆಗಿ ಅಂದ್ರೆ ಸಮಯಕ್ಕೆ ತಕ್ಕಂತೆ ಮಾಡೋದ್ರಲ್ಲಿ ಅವರು ತುಂಬಾ ಏನು ಅವರು ತುಂಬಾ ಬುದ್ಧಿವಂತರು ಅಥವಾ ಅದ ಶಿಸ್ತನ್ನ ರೂಢಿಸ್ಕೊಂಡಿರ್ತಾರೆ. ಅಥವಾ ಮತ್ತೆ ಈಗ ನೀವು ಕೇರಳ ರಾಜ್ಯವನ್ನ ತೆಗೆದುಕೊಂಡ್ರೆ ಅವರಿಗೆ ಒಂದಿಷ್ಟು ವಿಶಿಷ್ಟವಾದ ವ್ಯಕ್ತಿತ್ವದ ಗುಣಗಳಿರುತ್ತೆ. ಅಥವಾ ಮತ್ತೆ ಬೇರೆ ಈಗ ನಮ್ಮ ಕರ್ನಾಟಕದ ಇಡೀ ಜನತೆಯನ್ನ ತೆಗೆದುಕೊಂಡ್ರೆ ಅವರಿಗೆ ಒಂದಿಷ್ಟು ಕಲ್ಚರಲ್ ಅಂತ ಹೇಳ್ತೀವಿ, ನಮ್ಮ ಸಾಂಸ್ಕೃತಿಕವಾಗಿ ಅವರೆಲ್ಲರೂ ಒಂದು ಅನ್ನುವಂತಹ ಒಂದು ಗುಣದಿಂದ ಅವ್ರನ್ನ ಗುರುತಿಸಬಹುದು. ಅದೇ ರೀತಿಯಲ್ಲಿ ನಮ್ಮ ಹವ್ಯಕ ಜನಾಂಗವನ್ನ ನಾವು ನೋಡಿದ್ರೆ ನಮ್ಮಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಅವ್ರನ್ನ ನೋಡಿದ ತಕ್ಷಣ ಅವ್ರು ಮಾತಾಡೋ, ನೀವು ಹವ್ಯಕ ಭಾಷೆಯನ್ನ ನೀವು ಮಾತಾಡದೇ ಇರಬಹುದು, ಆದ್ರೆ ಮುಖಚಹರೆಯಿಂದ ನೀವು ಅವ್ರ ಹವ್ಯಕರು ಅಂತೇಳಿ ನಾವು ಗುರುತಿಸ್ಬಿಡ್ಬೋದು. ತುಂಬಾ ತುಂಬಾ ಅಪರೂಪ. ಅಂದ್ರೆ ಈಗ ನಾವು ನೋಡಿದಾಗ ಇವ್ರು ಹವ್ಯಕರು ಅಂತ ನಮ್ಗೆ ಗೊತ್ತಾಗದೇ ಇರುವಂತದ್ದು ಹವ್ಯಕರೇ ಆದ್ರೆ ನಾವು ಮತ್ತೊಬ್ಬ ಹವ್ಯಕರನ್ನ ಗುರುತಿಸದೇ ಇರೋದು ತುಂಬಾ ಅಪರೂಪ. ಹಾಗಾಗಿ ಇದು ಒಂದು ನ್ಯಾಷನಲ್ ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರೋದು. ಎಲ್ಲದಕ್ಕೂ ಆಗ್ಬೋದು. ಇವಾಗ ವೈಶ್ಯರನ್ನ ಶೆಟ್ಟರನ್ನ ನಾವು ಗುರುತಿಸಬಹುದು. ಹಾಗೆ ಬೇರೆ ಒಂದು ಈಗ ಹವ್ಯಕರಲ್ಲೇ ಪುತ್ತೂರು ಕಡೆಯ ಹವ್ಯಕರು, ಸಾಗರ ಕಡೆ ಹವ್ಯಕರು, ಸಿರ್ಸಿ ಕಡೆ ಹವ್ಯಕರನ್ನ ಅವರವರ ಮಾತನಾಡುವ ಭಾಷೆಯಿಂದಷ್ಟೇ ಅಲ್ಲದೆ ಅವರ ಪದ್ಧತಿಗಳಿಂದ, ಅವರು ನಡ್ಕೊಳ್ಳುವಂತ ವಿಧಾನದಿಂದ, ಅವರು ಚೌಕಾಸಿ ಮಾಡುವಂತ ವಿಧಾನದಿಂದ, ಅವರು ವ್ಯವಹರಿಸುವಂತ ವಿಧಾನದಿಂದ ನಾವು ತಕ್ಷಣ ಗುರುತಿಸಬಹುದು. ಹಾಗೇನೆ ಮಹಿಳೆಯರಲ್ಲೂ ಕೂಡ ವ್ಯಕ್ತಿತ್ವದ ಹಲವು ಗುಣಗಳನ್ನ ಅವರ ಪರಿಸರದ ಪ್ರಭಾವದಿಂದ ಇರಬಹುದು ಅಥವಾ ಅವ್ರು ಬೆಳೆದುಕೊಂಡು ಬರುವಂತಹ ಬಾಲ್ಯದ ವಾತಾವರಣದಿಂದ ಇರಬಹುದು. ನಾವು ಇವರು ಹವ್ಯಕ ಮಹಿಳೆಯರು, ಇವರಲ್ಲಿ ಇಂತಹ ವಿಶಿಷ್ಟ ಗುಣಗಳಿರುತ್ತೆ ಅನ್ನೋದನ್ನು ಗಮನಿಸ್ತೀವಿ. ಅದರಲ್ಲಿ ತುಂಬಾ ಒಳ್ಳೆಯ ಗುಣಗಳು ಇದ್ದೇ ಇದೆ, ನಮ್ಗೆಲ್ಲರಿಗೂ ಅದ್ರ ಬಗ್ಗೆ ಹೆಮ್ಮೆಯೂ ಇರ್ಬೇಕು, ಹೆಮ್ಮೆಯೂ ಇದೆ. ಆದ್ರೆ ಅದ್ರ ಬಗ್ಗೆ ನಾನಿವತ್ತು ತುಂಬಾ ಮಾತಾಡಲ್ಲ, ಯಾಕಂದ್ರೆ ಅದು ನಮ್ಗೆಲ್ಲರಿಗೂ ಇರುವಂತದ್ದು, ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇವಾಗ ಅಡಿಗೆಯಲ್ಲಿ ನಾವು ರುಚಿಕರವಾದ ಅಡಿಗೆಯನ್ನ ನಾವು ಮಾಡ್ತೀವಿ, ಅಥವಾ ನಮ್ಮ ಹತ್ರ ಏನು ತರಕಾರಿ ಇಲ್ಲಪ್ಪ, ನಮ್ಮ ಹವ್ಯಕ ಮಹಿಳೆಯರು ತಕ್ಷಣ ಹಿತ್ತಲಿಗೆ ಹೋಗಿ ಒಂದು ಸೊಪ್ಪನ್ನು, ಯಾವ ಸೊಪ್ಪನ್ನು ಬೇಕಾದ್ರೂ ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಕಟ್ನೆಯನ್ನು, ಚಟ್ನಿಯನ್ನು, ತಂಬುಳಿಯನ್ನು ಮಾಡೋದ್ರಲ್ಲಿ ನಾವು ಸಿದ್ಧ ಹಚ್ತೀವಿ. ಹಾಗಾಗಿ ಅದು ಒಂದು ತುಂಬಾ ಒಳ್ಳೆ ಗುಣ. ಆದ್ರೆ ಹವ್ಯಕ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಅನ್ನೋದಕ್ಕೆ ಬಂದ್ರೆ, ಮೊದಲು ಹವ್ಯಕ ಮಹಿಳೆಗೆ ಸಿಗುತ್ತಿದ್ದ ಅಂತ ವಿದ್ಯಾಭ್ಯಾಸ ಏನಿದೆ, ಗ್ರಾಮೀಣ ಪರಿಸರದಲ್ಲೇ ಆಗ್ಲಿ ನಗರ ಪರಿಸರದಲ್ಲೇ ಆಗ್ಲಿ, ಆ ವಿದ್ಯಾಭ್ಯಾಸದ ಏನು ಕಮ್ಮಿ ಅಥವಾ ಕೊರತೆ ಏನಿತ್ತು ಅದು ಕ್ರಮೇಣ ಈಗ ಅದು ಬದಲಾಗಿದೆ. ಅದರ ವಿದ್ಯಾಭ್ಯಾಸ ಹೆಚ್ಚದ ಹಾಗೆ ಇಡೀ ಕುಟುಂಬದ ಧೋರಣೆಯು ಬದಲಾಗಬೇಕಾಗಿದ್ದೇನಾಗಿದೆ, ಅದು ಬದಲಾಗಿದೆ ನಿಜ, ಆದ್ರೆ ಅದು ತುಂಬಾ ಧನಾತ್ಮಕವಾಗಿ ಬದಲಾಗಿದೆ ಅಂತ ನಾನು ಹೇಳೋದು. ಇದರಿಂದ ಹೊಸ ಸಮಸ್ಯೆಗಳು ಹುಟ್ಟುಕೊಂಡಿದೆ. ಅದು ಹೆಚ್ಚಿದ ವಿದ್ಯಾಭ್ಯಾಸವನ್ನ ನಾವು ದೂರೋದಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟೋ ಸಲ ಹಿರಿಯ ಹವ್ಯಕ ಮಹಿಳೆಯರು ಹೇಳೋದನ್ನ ನಾವು ಕೇಳ್ತೀವಿ, ಏನಂತ, ಈಗಿನ ಹೆಣ್ಮಕ್ಳು ಹಳ್ಳಿಲಿ ಇರೋದಕ್ಕೆ ಒಪ್ಪಲ್ಲ, ಅಥವಾ ಹೆಣ್ಮಕ್ಳು ಮದ್ವೆನೆ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ಜನ ಹವ್ಯಕ ಹೆಣ್ಣು ಮಕ್ಕಳು ತುಂಬಾ ಒಳ್ಳೆಯ ಸಂಬಳವನ್ನ ತೆಗೆದುಕೊಳ್ತಾ ಇದ್ದು, ಚೆನ್ನಾಗಿ ಓದ್ತಾ ಇದ್ದು, ಅವರು ಮದ್ವೆ ಮಾಡ್ಕೊಳ್ದೇ ಇರೋದನ್ನ ನಾವು ನೋಡ್ತೀವಿ. ಆದ್ರೆ ಅದಕ್ಕೆ ನಾವು ಅವರ ಹೆಚ್ಚಿದ ವಿದ್ಯಾಭ್ಯಾಸವನ್ನ ಅಥವಾ ಅವರು ದುಡಿತಾ ಇರೋದನ್ನ ನಾವು ದೂರಿದ್ರೆ ಅದು ತಪ್ಪಾಗುತ್ತೆ. ಹಾಗೇನೆ ಎಷ್ಟೋ ಜನ ಹವ್ಯಕ ಹೆಣ್ಣು ಮಕ್ಕಳು ಮನೆಯಲ್ಲಿ ಸಾಕಷ್ಟು ಅನುಕೂಲಸ್ಥರಾಗಿದ್ದು ಕೂಡ ಕೈ ತುಂಬಾ ಸಂಬಳವನ್ನ ಪಡಿತಾ ಇರುವಂತ ಯುವ ಹೆಣ್ಣು ಮಕ್ಕಳು ಕೂಡ, ಅಥವಾ ಎಷ್ಟೋ ಜನ ತಮ್ಮ ಏನ್ ಓದ್ಬೇಕು ಅಂತ ಇರುತ್ತೆ ಅದನ್ನೆಲ್ಲ ಮಾಡಿದ್ರು ಕೂಡ
ಸಂತೋಷವಾಗಿಲ್ಲ ಜೀವನದಲ್ಲಿ ಅನ್ನೋದನ್ನ ನಾವು ಮತ್ತೆ ಮತ್ತೆ ನೋಡ್ತೀವಿ. ಹಾಗಿದ್ದಾಗ ನಮ್ಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ. ಇವಾಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಇವಾಗ ಹಿಂದೆ ಈಗ ಇಂಥ ಕಡೆ ಹೋಗ್ಬೇಡ ಅಥವಾ ಯಾವ್ದ್ರ ಜೊತೆಗೆ ಹೋಗ್ಬೇಕು ಅನ್ನುವಂಥದ್ದು ಏನಿದೆ ಅದು ಈಗ ಅಷ್ಟಾಗಿ ಉಳಿದಿಲ್ಲ. ಈಗ ಒಬ್ಬರೇ ಹೆಣ್ಮಕ್ಳನ್ನ ಬೇರೆ ಊರುಗಳಲ್ಲಿ ಹಾಸ್ಟೆಲ್ಗಳಿಗೆ ಕಳಿಸಿ ಅಥವಾ PG ಫೌಂಡೇಶನ್ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಇದ್ದು ಜನ ಓದೋದನ್ನ ಕೆಲಸ ಮಾಡೋದನ್ನ ಇವೆಲ್ಲವನ್ನ ನಾವು ನೋಡ್ತೀವಿ. ಆದ್ರೆ ಅವರು ಸಂತೋಷವಾಗಿದ್ದಾರೆಯೇ ಅಂತ ನಾವು ಪ್ರಶ್ನೆಯನ್ನ ಕೇಳ್ಕೊಂಡಾಗ ತುಂಬಾ ಸಲ ಅದು ಒಂದು ಮೇಲ್ನೋಟದ ಅಂದ್ರೆ ಸೂಪರ್ಫಿಷಿಯಲ್ ಅಂತ ಏನ್ ಹೇಳ್ತೀವಿ ಆ ರೀತಿಯ ಸಂತೋಷವಷ್ಟೇ ಆಗಿರುತ್ತೆ ಅನ್ನೋದು ಇಲ್ಲಿ ತುಂಬಾ ಮುಖ್ಯ. ಸೊ ಹಾಗಾದ್ರೆ ಇದಕ್ಕೆ ಕಾರಣಗಳೇನು ಅಂತ ನಾವು ನೋಡಿದ್ರೆ, ಕಾರಣಗಳೇನು ಅಂತಂದ್ರೆ ಅದಕ್ಕೆ ಬರೀ ಹೆಣ್ಣು ಮಕ್ಕಳು ಕಾರಣ ಅಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹೇಳಿದ್ನಲ್ಲ ಹಿರಿಯ ಮಹಿಳೆಯರು ತುಂಬಾ ಜನ ಏನಂತ ದುಡ್ತಾರೆ, ಕಾಲ ಕೆಟ್ಟು ಹೋಗಿದೆ, ಈಗ ಕಾಲ ಸರಿ ಇಲ್ಲ, ಕಾಲ ಸರಿ ಆಗಿದ್ದು ಹಿಂದೆ, ಹೆಣ್ಣು ಮಕ್ಕಳು ಜಾಸ್ತಿ ಓದಿದ್ದೆ, ಕೆಲಸ ಮಾಡಿದ್ದೆ ಅಥವಾ ಕೈಗೆ ದುಡ್ಡು ಬಂದಿದ್ದೆ ಒಂದು ತಪ್ಪು ಅನ್ನುವಂತಹ ಮನೋಭಾವವನ್ನು ನಾವು ಎಲ್ಲ ಕಡೆ ನೋಡ್ತೀವಿ. ಆದ್ರೆ ನನ್ಗನ್ಸತ್ತೆ ನಾವು ಅದನ್ನ ಇವತ್ತಿನ ಬದಲಾವಣೆಯಾಗಿ ಇವತ್ತಿನ ವಾಸ್ತವವಾಗಿ ಸ್ವೀಕರಿಸ್ಬೇಕು. ಯಾಕಂದ್ರೆ ಈಗ ನಾನೀಗ ಹೇಳ್ಬಿಡ್ಬೋದು, ಇಲ್ಲ ನೀವು ನಿಮ್ಗೆ ಒಂದು ಮಿತಿಯನ್ನ ಹಾಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳಿ, ತಕ್ಷಣ ಅವ್ರು ಯಾರನ್ನ ಹೇಳ್ತಾರೆ ಅವ್ರು ಮದುವೆ ಮಾಡ್ಕೊಳ್ಳಿ, ನೀವು ಆರಾಮಾಗಿರ್ತೀರಾ ಅಂತ ಹೇಳ್ಬಿಡ್ಬೋದು. ಆದ್ರೆ ಅದನ್ನ ಕೇಳೋರು ತುಂಬಾ ಕಡಿಮೆ. ಯಾಕೆ ಇದಾಗತ್ತೆ ಅಂತಂದ್ರೆ ಅವರವರ ಆಸೆ ಆಕಾಂಕ್ಷೆಗಳು ಅವರವರಿಗೆ ಮುಖ್ಯವೇ, ಅದ್ರಲ್ಲೇನು ತಪ್ಪಿಲ್ಲ, ಅದು ಮನುಷ್ಯ ಸಹಜ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಆದ್ರೆ ಅದರೊಂದಿಗೆ ನಾವು ಕೇವಲ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳನ್ನ ಮಾತ್ರ ಜೊತೆಗಿಟ್ಕೊಳ್ಳದೆ ಇದರ ಜೊತೆಗೆ ನಾವು ಒಂದು ಕುಟುಂಬವಾಗಿ ಬದುಕೋದ್ರ ಬಗ್ಗೆ ಪುರುಷನಾಗ್ಲಿ ಮಹಿಳೆಯಾಗ್ಲಿ ನೋಡ್ಬೇಕು. ಓದು ಅನ್ನೋದಾಗ್ಲಿ ಉದ್ಯೋಗ ಅನ್ನೋದಾಗ್ಲಿ ಕುಟುಂಬಕ್ಕೆ ಮಾರಕ ಅನ್ನೋದನ್ನ ಮಹಿಳೆಗಾಗ್ಲಿ ಪುರುಷನಿಗಾಗ್ಲಿ ನಾನು ಒಪ್ಪಲ್ಲ. ಮನೋವೈಜ್ಞಾನಿಕ ಅಧ್ಯಯನಗಳು ಮದುವೆ ಅನ್ನೋದು ಖಿನ್ನತೆಗೆ ಮಹಿಳೆಗೆ ಒಂದು ಅಂಶವಾಗಿಯೂ, ರಿಸ್ಕ್ ಫ್ಯಾಕ್ಟರ್ ಅಪಾಯದ ಅಂಶವಾಗಿಯೂ, ಪುರುಷನಿಗೆ ಅದು ಒಂದು ಪ್ರೊಟೆಕ್ಷನ್ ಅಂದ್ರೆ ರಕ್ಷಣಾತ್ಮಕ ಅಂಶವಾಗಿಯೂ ಗುರುತಿಸೇ ನಿಜ. ಆದ್ರೆ ಭಾವನಾತ್ಮಕವಾಗಿ ಮಹಿಳೆ ತುಂಬಾ ಸಂಬಂಧಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಇದು ಮಹಿಳೆಗೆ ಆ ಭಾವನೆಗಳನ್ನ ನಿರ್ವಹಿಸುವುದು ಸವಾಲಿನ ಕೆಲಸ. ಈಗ ಉದಾಹರಣೆಗೆ ತುಂಬಾ ಹವ್ಯಕ ಕುಟುಂಬಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಕುಟುಂಬಗಳಲ್ಲಿ ನಾವು ನೋಡೋದೇನಂದ್ರೆ, ಮಹಿಳೆಯರೀಗ ಹಬ್ಬಗಳ ಸಾಲು ಸಾಲು ಬರ್ತಾ ಇದೆಯಲ್ಲ, ಇವಾಗ ಬೇರೆ ಬೇರೆ ರೀತಿಯ ಹಬ್ಬಗಳು, ಎಲ್ಲ ದಸರಾ ಹಬ್ಬಗಳಿರ್ಬೋದು, ಅದಾದ್ಮೇಲೆ ದೀಪಾವಳಿ ಇರ್ಬೋದು, ಎಲ್ಲ ಹಬ್ಬಗಳು ಬರ್ತಾ ಇದೆಯಲ್ಲ, ಇದ್ರಲ್ಲೆಲ್ಲ ತುಂಬಾ ಜನ ಹವ್ಯಕ ಮಹಿಳೆಯರು ಏನ್ ಮಾಡ್ತಾರೆ, ಈ ಪದ್ಧತಿಗಳನ್ನ ನಾನು ಹಂಗೇ ಮಾಡ್ಬೇಕು, ಸರಿಯಾಗಿಯೇ ಮಾಡ್ಬೇಕು, ಈ ಪದ್ಧತಿಗಳನ್ನ ಪುರುಷರು ಅವರ ಮೇಲೆ ಒತ್ತಡ ಹಾಕದೇ ಇರ್ಬೋದು, ಗಂಡ ಅಥವಾ ಮಾವ ಅಥವಾ ಮಗ ಹೇಳ್ಬೋದು ಏನಂತ, ಮಾಡ್ಬೇಕಾಗಿಲ್ಲ ನೀನು ಈ ಸಲ ಕರ್ಜಿಕಾಯಿ ಮಾಡ್ಬೇಕಾಗಿಲ್ಲ, ಈ ಸಲ ಬೆಳಿಗ್ಗೆ ಎದ್ದು ನೀನು ನೀರಿನ ಹಬ್ಬಕ್ಕೆ 5 ಗಂಟೆಗೆ ಎದ್ದು ನೀನು ಚಪಾತಿ ಮಾಡಿ ಆಲೂಗಡ್ಡೆ ಬಾಜಿ ಮಾಡಿ ಅಥವಾ ಮತ್ತೇನನ್ನು ಶಂಕರಪೋಳೆ ಮಾಡ್ಬೇಕಾಗಿಲ್ಲ, ನೀನು ಪರವಾಗಿಲ್ಲ ಲೇಟ್ ಆಗಿ ಮಾಡು ಅಂತ ಹೇಳ್ಬಹುದು. ಆದ್ರೆ ಸ್ವತಃ ಮಹಿಳೆಯರು ತಮ್ಮ ಮಂಡಿ ನೋವು, ಕಾಲು ನೋವು, ಕೈ ನೋವು, ತಲೆನೋವು ಅಥವಾ ತೆಗೆದುಕೊಳ್ಳಬೇಕಾದ ರಕ್ತದೊತ್ತಡದ ಮಾತ್ರೆ ಇವೆಲ್ಲವನ್ನ ನಿರ್ಲಕ್ಷಿಸಿ ಹಠದಿಂದ ನಾನು ಮಾಡ್ಲೇಬೇಕು, ದೀಪಾವಳಿಗೆ ಈ ತರ ನನ್ನ ಪದ್ಧತಿ ನಡ್ಸ್ಕೊಂಡ್ ಬಂದಿದ್ದೀನಿ ಇಷ್ಟು ವರ್ಷ, ಈಗ ಮಾಡ್ಲೇಬೇಕು ಅನ್ನುವಂತಹ ಒಂದು ನಿಯಮವನ್ನ ತಮಗೆ ತಾವು ಹಾಕೊಂಡಿರೋದನ್ನ ನಾವು ತುಂಬಾ ಸಲ ನೋಡ್ತೀವಿ. ಈಗ ನಾವು ಹೆಣ್ಣು ಮಕ್ಕಳು, ಯುವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ದವ್ರು ಇದಕ್ಕೆ ಯಾಕೆ ತಕ್ಷಣ ಹೋದ್ರು ಅಂತ ನಿಮ್ಗೆ ಅನ್ಸ್ಬಹುದು. ಆದ್ರೆ ಕಾರಣ ಇದೆ. ಯುವ ಹೆಣ್ಣು ಮಕ್ಕಳು ಈ ತಾಯಿಯ ಈ ಏನು ನರಳಾಟವನ್ನ ನೋಡ್ತಾ ಇದ್ರೆ ಅವರಲ್ಲಿ ಅದು ಮದುವೆಯ ಬಗ್ಗೆ, ಮನೆ ಕೆಲಸದ ಬಗ್ಗೆ, ಪದ್ಧತಿಗಳ ಬಗ್ಗೆ ಒಂದು ರೀತಿಯ ಬೇಸರವನ್ನ, ಇದು ನಾನು ಅಕಸ್ಮಾತ್ ಇದಕ್ಕೆ ಸಿಕ್ಕಾಕೊಂಡ್ರೆ ಈ ರೀತಿಯಲ್ಲೇ ಮುಂದುವರಿಬೇಕಾಗುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಅವರಲ್ಲಿ ತಂದು ಕೊಡಬಹುದು ಅನ್ನುವಂತ ಎಚ್ಚರಿಕೆಯನ್ನ ನಾವೆಲ್ಲರೂ ವಹಿಸ್ಬೇಕು. ಯಾಕಂದ್ರೆ ಯಾವುದು ಹಿರಿಯರಿಂದ ಮಾದರಿಯಾಗಿ ಹಾಕೊಳ್ತಾ ಬರುತ್ತೆ ಅದನ್ನ ಮಕ್ಕಳು ಅನುಸರಿಸ್ತಾರೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು.
ಅದರರ್ಥ ಪದ್ಧತಿಗಳು ಬೇಡ ಅಂತಲ್ಲ, ಹಬ್ಬಗಳು ಬೇಡ ಅಂತಲ್ಲ, ಆದ್ರೆ ಹಠದಿಂದ ಮಾಡುವಂತಹ ಪದ್ಧತಿಗಳು, ಹಠದಿಂದ ಮಾಡುವಂತಹ ಈ ರೀತಿಯ ರೂಢಿಗತ ಏನು ಇದೆ ಅದನ್ನ ನಾವು ನಮ್ಮ ಆರೋಗ್ಯಕ್ಕಾಗಿ ರೂಢಿ, ಆರೋಗ್ಯಕ್ಕಾಗಿ ಸಂಪ್ರದಾಯ ಅನ್ನುವಂತಹ ಒಂದು ಮನೋಭಾವವನ್ನ ನಾವು ಮೂಡಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಏನು ಇಲ್ಲಿ ನಾನು ಹೇಳಿದ್ನಲ್ಲ, ತುಂಬಾ ವರ್ಷಗಟ್ಲೆ ಅವ್ರು ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಭಯ ಏನು ಅಂದ್ರೆ, ಈಗ ನಾನು ಈ ಒಂದು ಸಲ ಮಾಡ್ಲಿಲ್ಲ ಅಂತಂದ್ರೆ ನಾನು ಇಷ್ಟು ವರ್ಷ ಮಾಡಿದ್ದನ್ನು ಯಾರು ಹೇಳೋದಿಲ್ಲ. ಹಾಗಾಗಿಯೇ ಪುರುಷರ ಪಾತ್ರ ಬರೋದು ಎಲ್ಲಿ ಅಂದ್ರೆ, ಅವರು ಅದನ್ನ ರಿಲ್ಯಾಕ್ಸ್ ಮಾಡಬಹುದು. ಅಂದ್ರೆ ನೀನ್ ಮಾಡ್ಬೇಡ ಪರವಾಗಿಲ್ಲ, ನೀನು ಹೇಳ್ಬೇಡ ಪರವಾಗಿಲ್ಲ, ಅಂತ ನೀನು ಈ ಸಲ ಎಲ್ಲಾ ತಿಂಡಿನೂ ಮಾಡ್ಬೇಕು ಅಂತಿಲ್ಲ, ಒಂದು ತಿಂಡಿ ಮಾಡಿದ್ರೆ ಸಾಕು ಅಂತ ಹೇಳ್ಬಹುದು. ಆದ್ರೆ ಏನಾಗತ್ತೆ ಅಂತಂದ್ರೆ, ಆ ಮಹಿಳೆ ಮಾಡದಿದ್ದ ತಕ್ಷಣ ಆ ಹಿಂದಿನ ಸಲ ಮಾಡಿದ್ದನ್ನು ಇಲ್ಲ ಅಂತ ಆಗ್ಬಿಡತ್ತಲ್ಲ, ಅದನ್ನ ನಾವು ಆ ತಕ್ಷಣಕ್ಕೆ ಆ ಒಂದು ಹೊಗಳಿಕೆಯನ್ನು ಕೊಡುವಂತ, ಪ್ರಶಂಸೆಯನ್ನು ಕೊಡುವಂತ, ಮನ್ನಣೆ ಕೊಡುವಂತ ಮತ್ತು ಗುರುತಿಸುವಂತ, ಕೆಲಸಕ್ಕೆ ಒಂದು ಬೆಲೆಯನ್ನ ಕೊಡುವಂತಹ ಪರಿಪಾಠವನ್ನ, ಬೆಲೆ ಅಂದ್ರೆ ಇಲ್ಲೇನ್ ದುಡ್ಡಿನಲ್ಲಿ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಯಾವಾಗ್ಲೂ ನಾನು ಹೇಳ್ತೀನಿ, ಗೃಹಿಣಿಯ ಕೆಲಸಕ್ಕೆ ಸಂಬಳ ಅನ್ನುವಂಥದ್ದನ್ನ ನಾವ್ ಯಾಕೆ ಇಟ್ಟಿಲ್ಲ, ರಿಟೈರ್ಮೆಂಟ್ ನಿವೃತ್ತಿ ಅನ್ನೋದನ್ನ ಯಾಕೆ ಇಟ್ಟಿಲ್ಲ ಅಂತಂದ್ರೆ, ಯಾಕೆ ಅದಕ್ಕೆ ಬೆಲೆ ಕಟ್ಟೋದಿಕ್ ಸಾಧ್ಯ ಇಲ್ಲ. ನೀವು ಸಂಬಳ ಕೊಡ್ಬೇಕು, ನಾನು ವೈದ್ಯ ಸಂಬಳಕ್ಕೆ ನೀವು ಇಷ್ಟು ಅಂತ ಹೇಳ್ಬಿಟ್ಟು ಇಷ್ಟು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅದನ್ನ ಗುರುತಿಸ್ಬೋದು. ಆದ್ರೆ ಗೃಹಿಣಿಯ ಸಂಬಳಕ್ಕೆ ಹಾಗೆ ಗುರುತಿಸೋದಿಕ್ಕೆ ಸಾಧ್ಯ ಇಲ್ಲ. ಅವಳ ಕೆಲಸ ಏನಿದೆ ಅದು ನಿರಂತರ. ಮತ್ತೆ ಗೃಹಿಣಿ ಅಂದ್ರೆ ಇಲ್ಲಿ ಬರೀ ಮನೇಲಿ ಹೋಮ್ ಮೇಕರ್ ಅಂತ ಅಷ್ಟೇ ಅಲ್ಲ, ಉದ್ಯೋಗಸ್ಥ ಮಹಿಳೆಯು ಕೂಡ ಗೃಹಿಣಿಯೇ ಆಗಿರ್ತಾಳೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕು. ಹಾಗಾಗಿ ನಾವು ಪುರುಷರಾಗ್ಲಿ, ಮಕ್ಕಳಾಗ್ಲಿ ಅಥವಾ ಇತರ ಮಹಿಳೆಯರಾಗ್ಲಿ ಗುರುತಿಸೋದನ್ನ ಕಲಿಬೇಕು. ಈಗ ನೀನು ಅಡ್ಗೆ ಮಾಡಿದ್ಯಾ, ಅಥವಾ ಈಗ ನಾವು ಒಂದು ನೆಂಟರಾಗಿ ನಾವು ಮತ್ತೊಬ್ಬರ ಮನೆಗೆ ಹೋಗಿದ್ದೀವಿ ಅಂತಂದ್ರೆ, ಯಾಕಂದ್ರೆ ಹವ್ಯಕ ಮಹಿಳೆಯರಲ್ಲಿ ನೆಂಟರು ಬರೋದು, ಅವರಿಗೆ ಅಡ್ಗೆ ಮಾಡಿ ಹಾಕೋದು, ಇದು ಕೂಡ ಸಾಕಷ್ಟು ಒತ್ತಡವನ್ನು ತರೋದಿಕ್ಕೆ ಸಾಧ್ಯ ಇದೆ ಅನ್ನೋದು ವೈದ್ಯೆಯಾಗಿ ನಾನು ಅದನ್ನ ನನ್ನ ರೋಗಿಗಳನ್ನ ನೋಡಿ ನನಗೆ ಗೊತ್ತಿದೆ. ಮತ್ತು ಅದಕ್ಕೆ ಸಿಗುವಂತಹ ಮನ್ನಣೆ 0. ಯಾಕಂದ್ರೆ ಒಬ್ಬ ಪುರುಷನನ್ನ, ಒಬ್ಬ ಸ್ತ್ರೀಯನ್ನ, ಗೃಹಿಣಿಯನ್ನ ಕೇಳಿದಂತೆ ಏನಂತ, ಏನಮ್ಮ ಏನ್ ಕೆಲಸ ಮಾಡ್ತೀರಾ ನೀವು ಅಂತ ಕೇಳಿದಂತೆ, ಅದಕ್ಕೆ ಅವ್ರು ಹೇಳಿದಂತೆ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನ್ಗೆ ಕೆಲಸ ಮುಗಿಯೋದೇ ಇಲ್ಲ, ತಿಂಡಿ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ಹಾಲ್ ಕರಿಬೇಕು, ಮತ್ತೇನೋ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳಿ. ಅದೇ ಆ ಮಹಿಳೆಯ ಗಂಡನ ಕೇಳಿದ್ರಂತೆ, ನಿಮ್ ಮನೆಯವ್ರು ಏನ್ ಮಾಡ್ತಾರೆ, ನಮ್ ಮನೆಯವ್ರು ಅವೇನು ಮಾಡಲ್ಲ, ಮನೇಲಿ ಇರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಆ ಕೆಲಸವನ್ನ, ಗೃಹಿಣಿಯ ಕೆಲಸವನ್ನ ಗುರುತಿಸೋದು, ಸ್ವತಃ ಗೃಹಿಣಿ ಆದವಳು ತನ್ನ ಕೆಲಸಕ್ಕೆ ತಾನು ಗೌರವ ಕೊಟ್ಕೊಳ್ಳೋದು. ಈಗ ತುಂಬಾ ಜನ ಮಹಿಳೆಯರಿಗೆ ನಾನು ಹೇಳ್ತೀನಿ, ಬೇರೆ ಬೇರೆ ಕಡೆ ಮಹಿಳಾ ಸಂಘಗಳಲ್ಲಿ ನಾನು ಹೋದಾಗ ಅವ್ರಿಗೆ ಹೇಳ್ತೀನಿ ಏನಂತಂದ್ರೆ, ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ, ನೀವು ನಾನ್ ಮನೇಲಿ ಇರ್ತೀನಿ ಅಂತ ಹೇಳ್ಬೇಡಿ, ನಾನು ಹೌಸ್ ವೈಫ್ ಅಷ್ಟೇ ಅಂತ ಹೇಳ್ಬೇಡಿ. ನೀವ್ ಹೇಳಿ, ನಾನು ಮನೆಯನ್ನ ತೂಗಿಸ್ಕೊಂಡು ಹೋಗೋಳು, ನಾನು ಮನೆಯನ್ನ ನಿಭಾಯಿಸುವ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನ ಹೇಳಿ, ಅದಕ್ಕೆ ಗೌರವವನ್ನ ಕೊಟ್ಟು, ನೀವು ಆತ್ಮ ಗೌರವವನ್ನ ನಾವು ಇಟ್ಕೊಂಡ್ರೆ ಮಾತ್ರ ಬೇರೆಯವರಿಂದ ನಮ್ಗೆ ಗೌರವ ಸಿಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕನಿಷ್ಠ ಮಟ್ಟದ ಪ್ರಶಂಸೆಯನ್ನ ಮಾತುಗಳಲ್ಲಿ ಹೇಳೋದನ್ನ ನಾವು ಕಲಿಬೇಕು. ಆಗ ಮಹಿಳೆ ತನ್ನ ನೋವುಗಳನ್ನ ಗುರುತಿಸೋದಿಕ್ಕೆ, ನಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಸಲ ಖಿನ್ನತೆ ಅನ್ನೋದು ನಮ್ಮ ಹವ್ಯಕ ಮಹಿಳೆಯರಲ್ಲಿ ವಿಶೇಷವಾಗಿ ಮೈಕೈ ನೋವುಗಳ ಮುಖಾಂತರ ಮಾತ್ರ ಕಾಣಿಸುತ್ತೆ. ಯಾಕಂದ್ರೆ ಇವಾಗ ನೀವು ಹಳ್ಳಿಗಳಲ್ಲಿ ಇದ್ದಾಗ, ನೀವು ತಲೆನೋವು ಅಂತ ಅಂದ್ರೆ, ಮೈಕೈ ನೋವು ಅಂತ ಅಂದ್ರೆ ಅದಕ್ಕೆ ಗಮನ ಸಿಗಬಹುದೇ ಹೊರತು, ನನಗೆ ಇವತ್ತು ತುಂಬಾ ಬೇಸರ ಆಗ್ತಾ ಇದೆ, ನಂಗೆ ಯಾವ ಕೆಲ್ಸನೂ ಮಾಡೋಕ್ ಆಗ್ತಾ ಇಲ್ಲ ಅಂತಂದ್ರೆ, ಅದನ್ನ ಆಳ್ಸಿತನ ಅಥವಾ ಸೋಮಾರಿತನವಾಗಿ ಅದನ್ನ ಗುರುತಿಸಲಾಗುತ್ತೆ. ಹಾಗಾಗಿ ಸೋಮಾರಿತನಕ್ಕೆ ನಾವೆಲ್ಲರೂ ಹೇಳುವಂತ ಮದ್ದು ಏನು, ಕೆಲಸ ಮಾಡು ಇನ್ನೊಂದಿಷ್ಟು ಅಂತ ಹೇಳ್ತೀವಿ. ಹಾಗಾಗಿ ನನಗೆ ಬೇಸರವಾಗ್ತಾ ಇದೆ ಅಂತಂದ್ರೆ ಯಾರು ಕೇಳೋದಿಲ್ಲ. ಅದೇ ನನಗೆ ತಲೆನೋವು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಜನರಿಗೆ ಸುಲಭ ಆಗುತ್ತೆ. ಆ ತಲೆನೋವು ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಸುತ್ತಮುತ್ತಲಿನ ಜನರ ನಡವಳಿಕೆ ಹಿರಿಯ ಮಹಿಳೆಯರ ಈ ರೀತಿಯ ನೋವುಗಳನ್ನ ಪ್ರಚೋದಿಸುತ್ತೆ ಮತ್ತು ಮುಂದುವರಿಸುತ್ತೆ. ಅದ್ರ ಜೊತೆಗೆ ಯುವ ಮಹಿಳೆಯರನ್ನ ಕೌಟುಂಬಿಕ ಜೀವನವನ್ನ ಪ್ರವೇಶಿಸೋದ್ರಲ್ಲಿ ಅದು ತಡೆಯತ್ತೆ ಅನ್ನೋದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಇದಾದ ನಂತರ ಇವತ್ತಿನ ನಮ್ಮ ಗ್ರಾಮೀಣ ಭಾಗದ ಹವ್ಯಕ ಮಹಿಳೆಯರಲ್ಲಿ ಕಂಡು ಬರುತ್ತಾ ಇರುವಂತದ್ದು ತುಂಬಾ ಮುಖ್ಯವಾದ ತೊಂದರೆ ಏನು ಅಂತಂದ್ರೆ, ಹಿರಿಯ ಮಹಿಳೆಯರು ಇನ್ನೂ ಹಿರಿಯ ಮಹಿಳೆಯರನ್ನ, ಅವರ ಆರೈಕೆಯನ್ನ, ಹಿರಿಯ ಮಹಿಳೆಯರು ಅಥವಾ ಪುರುಷರು ಹಿರಿಯರ
ಆರೈಕೆಯನ್ನ ಮಾಡಬೇಕಾದಂತ ಸಂದರ್ಭ. ಅಂದ್ರೆ ಏನು, 60 ವರ್ಷ ಮಗ ಮತ್ತೆ ಸೊಸೆಗೆ ಅಥವಾ ಮಗಳು ಮತ್ತೆ ಅಳಿಯಂಗೆ ಆಗಿರುತ್ತೆ. 85 ವರ್ಷದ ಆ ವೃದ್ಧ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಅವ್ರ ಮೇಲೆ. ಸೊ ಹೀಗಾದಾಗ ಏನಾಗುತ್ತೆ, ಇಲ್ಲಿ ಇವರ ವಯಸ್ಸು ಕೂಡ ಹೆಚ್ಚೆ, ಆದ್ರೆ 85 ವರ್ಷ 90 ವರ್ಷಕ್ಕೆ ಹೋಲಿಸಿ ನೋಡಿದ್ರೆ 60 ವರ್ಷ ಕಡಿಮೆ. ಸೊ ತಂದೆ ತಾಯಿಗೂ ಅಥವಾ ಬೇರೆ ಸುತ್ತಮುತ್ತ ಇರೋರ್ಗು ಏನನ್ಸುತ್ತೆ, ಮಗ ಸೊಸೆಗೆ ಏನು ಕಡಿಮೆ ವಯಸ್ಸು, ಮಾಡ್ಲಿ ಸೊಸೆ ಮಾಡ್ಲಿ, ಮಗಳು ಮಾಡ್ಲಿ, ಕರ್ಕೊಂಡು ಹೋಗಿ ನೋಡ್ಕೊಳ್ಳಿ ಅಂತ ಅನ್ಸುತ್ತೆ. ಆದ್ರೆ ಸೊಸೆಗೋ ಮಗಳಿಗೋ ಇರುವಂತ ಮಂಡಿ ನೋವು, ರಕ್ತದೊತ್ತಡ, ಕೆಲ್ಸ ಮಾಡಕ್ ಹೋದ್ರೆ ಆಗದೆ ಇರೋದು, ಇದೆಲ್ಲವನ್ನ ಯಾರು ಕೇಳ್ತಾರೆ? ಜೊತೆಗೆ ಹಳ್ಳಿಗಳಲ್ಲಿ ಕೆಲಸದ ಅವರು ಅಂತ ಸಿಗುವಂತದ್ದೇನಿದೆ ಅದು ಇತ್ತೀಚೆಗೆ ಮತ್ತು ಕಡಿಮೆ ಆಗ್ತಾ ಇದೆ. ನೀವ್ ಯಾರು ಕೆಲ್ಸದವ್ರನ್ನ ಇಟ್ಕೊಳ್ಳಿ ಅಮ್ಮ ಅಂತಂದ್ರೆ ಏನಂತಾರೆ, ಎಲ್ಲಿಂದ ಕೆಲ್ಸದವ್ರನ್ನ ತರ್ತೀರಿ? ಹಾಗಾಗಿ ಏನಾಗುತ್ತೆ, ಈಗ ಯುವ ಮಕ್ಕಳು ಅಂತ ನಾವ್ ಹೇಳಿದ್ವಲ್ಲ, ಮದ್ವೆಗೆ ಅವರು ಒಪ್ಪಲ್ಲ, ಮದ್ವೆ ಮಾಡ್ಕೊಳ್ಳಲ್ಲ, ಹಳ್ಳಿಗ್ ಬರಲ್ಲ ಅಂತ ಹೇಳ್ತಾರೆ ಅಂತ, ಈ ಎಲ್ಲ ಅಂಶಗಳನ್ನು ಅವರು ಗಮನಿಸ್ತಾರೆ. ಹಾಗಾಗಿಯೇ ಅವರು ಆ ಮದ್ವೆಯಿಂದ, ಕೌಟುಂಬಿಕ ಜೀವನದಿಂದ ದೂರ ಉಳಿತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕು. ಇಂಥ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಪರಿಹಾರ ಏನು ಹಾಗಿದ್ರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾವೇನ್ ಕೂಡಿಡ್ತೀವಿ ದುಡ್ಡು, ಆ ದುಡ್ಡು ಮುಂದೆ ಉಪಯೋಗ ಆಗೋಕ್ಕಿಂತ ಈಗ ಉಪಯೋಗ ಆಗ್ಬೇಕು ಅನ್ನೋದನ್ನ ಗಮನಿಸ್ಬೇಕು. ಹಾಗಾಗಿ ನೀವು ಅಕಸ್ಮಾತ್ ಒಂದು ಹೆಚ್ಚೇ ಸಂಬಳ ಕೊಟ್ಟು ಕೆಲಸದವ್ರನ್ನ ನಿಮ್ಮ ಸಹಾಯಕ್ಕೆ ಇಟ್ಕೊಂಡು ನಿಮ್ಮ ತಂದೆ ತಾಯಿನೋ ನಿಮ್ಮ ಅತ್ತೆ ಮಾವನೋ ನೀವು ನೋಡ್ಕೊಂಡ್ರೆ, ಅದು ಬರೀ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಇದು ಮುಖ್ಯವೇ. ಯಾಕಂದ್ರೆ ತುಂಬಾ ಜನ ಗಂಡು ಮಕ್ಕಳು ಕೂಡ ತಮ್ಮ ಹೆಂಡತಿ ಆ ಕೆಲಸವನ್ನ ಮಾಡ್ಲಿ, ಮಗಳಾಗ್ಲಿ ಸೊಸೆ ಆಗ್ಲಿ ಅವ್ರು ಮಾಡ್ಲಿ ಅಂತ ಅಪೇಕ್ಷೆ ಪಡ್ತಾರೆ, ನಿರೀಕ್ಷೆ ಮಾಡ್ತಾರೆ ಹೊರತು ತಾವು ಆ ಕೆಲಸವನ್ನ ಮಾಡೋದಕ್ಕೆ ಸಿದ್ಧವಿರೋದಿಲ್ಲ. ಹಾಗಾಗಿ ಈ ಏನು ಆರೈಕೆ, ಹಿರಿಯರ ಆರೈಕೆ ಅನ್ನುವಂಥದ್ದೇನಿದೆ, ಅದು ಇಬ್ಬರೂ ಸೇರಿ ಮತ್ತೊಬ್ಬರ ಸಹಾಯವನ್ನ ಪಡೆದುಕೊಂಡು ಅದಕ್ಕೆ ಸೂಕ್ತ ಬೆಲೆಯನ್ನ ತೆತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಸಾಗಿಸುವಂತದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕು. ಆಗ ಈ ಏನು ಒಂದು ಕುತ್ಕೊಂಡು ಮಾತನಾಡೋದು, ಮುಕ್ತವಾಗಿ ಇಬ್ರು ಮಕ್ಕಳಿದ್ರೆ, ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು, ಅಥವಾ ಒಂದು ಮಗ ಒಂದು ಮಗಳು ಇದ್ರೆ ಅವರು ಇಬ್ರು ಬಂದು ಕುತ್ಕೊಂಡು ಮಾತಾಡ್ಬೇಕು. ಯಾಕಂದ್ರೆ ಎಷ್ಟೋ ಸಲ ನಾನು ಹೇಳ್ತೀನಿ, ಆಸ್ತಿಯ ವಿಷಯ ಬಂದಿದ ತಕ್ಷಣ ಮಗ ಸೊಸೆ, ಮಗಳು ಅಳಿಯ ಎಲ್ಲೇ ಇದ್ರು ಅವರಿಗೆ ಅದು ನಮ್ಮ ಹಕ್ಕಾಗಿ ತೋರುತ್ತೆ. ಅದೇ ತಂದೆ ತಾಯಿಯ ಆರೈಕೆ ವಿಷಯ ಬಂದ್ರೆ, ಇಲ್ಲ ಅದು ಯಾರ ಹತ್ರ ಇದಾರೆ ಅವ್ರು ನೋಡ್ಕೊಳ್ಳಿ, ಮಗ ಇದಾನಲ್ಲ ಅವ್ನು ನೋಡ್ಕೋಬೇಕು, ಮಗಳಿದಾಳಲ್ಲ ಅವ್ಳ ಜೊತೆಗೆ ಸರಿ ಹೋಗುದು, ಅವರೇ ನೋಡ್ಕೊಳ್ಳಿ, ಈ ರೀತಿಯ ಮಾತುಗಳು ತುಂಬಾ ಬರುತ್ತೆ. ಮತ್ತೆ ಇದು ನಮ್ಮ ಹವ್ಯಕರಲ್ಲಿ ತುಂಬಾ ಹೆಚ್ಚು ಅನ್ನೋದನ್ನ ನಾನೊಬ್ಬ ವೈದ್ಯೆಯಾಗಿ ನೋಡಿ ನಾನು ಬಲ್ಲೆ. ಹಾಗಾಗಿ ಇದು ನಾವು ನಮ್ಮ ಮಕ್ಕಳಾಗಿ ನಮ್ಮ ತಂದೆ ತಾಯಿಯ ಋಣವನ್ನ ತೀರಿಸೋದು ಪ್ರತಿಯೊಂದು ಮಗುವಿನ, ಪ್ರತಿಯೊಂದು ಮಗ ಆಗ್ಲಿ ಮಗಳೇ ಆಗ್ಲಿ ಅವರೆಲ್ಲರ ಕರ್ತವ್ಯ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಮತ್ತೆ ತಂದೆ ತಾಯಿಗಳಾದವರು ಅಷ್ಟೇ, ಇದರಲ್ಲಿ ಈ ಸಭೆಯಲ್ಲಿ ಅಕಸ್ಮಾತ್ ಯಾರಾದ್ರೂ ಹಿರಿಯ ನಾಗರಿಕರಿದ್ರೆ ಅವರು ಏನನ್ನ ಗಮನಿಸ್ಬೇಕು ಅಂದ್ರೆ, ಮಗ ಆಗ್ಲಿ ಮಗಳಾಗ್ಲಿ ನಿಮ್ಮನ್ನ ನೋಡ್ಕೊಳ್ಬೇಕು ಅನ್ನುವಂತಹ ನಿಮ್ಮ ನಿರೀಕ್ಷೆ ಸಾಧುವೆ, ಅದನ್ನ ನೀವು ಬಾಯಿ ಬಿಟ್ಟು ಹೇಳೋದಿಕ್ಕೆ ನೀವು ಸಿದ್ಧರಿರ್ಬೇಕು. ತುಂಬಾ ಜನ ತಂದೆ ತಾಯಿಗಳು ಏನಂತ ಹೇಳ್ತಾರೆ, ತಾಯಂದ್ರು ಏನಂತ ಹೇಳ್ತಾರೆ, ನಮ್ಮ ಹತ್ರ ಬಂದು ಯಾವ್ದಕ್ಕೋ ತೋರ್ಸ್ಕೊಳ್ತಿರ್ತಾರೆ, ನಿಮ್ಮ ಮಗನ ಕರ್ಕೊಂಡ್ಬಿಟ್ಟು ಬನ್ನಿ, ಮಗಳನ್ನ ಕರ್ಕೊಂಡ್ಬಿಟ್ಟು ಬನ್ನಿ ಅಂದ್ರೆ, ಮಗಳಿಗೆ ಒಂದು ಇದಿದೆ, ಇನ್ನು ಅವಳು ಸಂಸಾರ, ಮಕ್ಕಳು, ಮಕ್ಳಿಗೆ ಎಕ್ಸಾಮು, ಕೆಲ್ಸ ಅಂತ ಉದ್ದ ಪಟ್ಟಿಯನ್ನೇ ಕೊಡ್ತಾರೆ. ಅವ್ರ ಅತ್ತೆ ಮಾವ ಇದೆಲ್ಲ ಪಟ್ಟಿಯನ್ನು ಕೊಡ್ತಾರೆ. ಮಗನ್ನ ಕರ್ಸಿ ಹಾಕಿದ್ರೆ ಅಂತ ಅಂದ್ರೆ ಮಗನಿಗೆ ಒಂದು ತುಂಬಾ ಕೆಲಸ ಇಂಪಾರ್ಟೆಂಟ್, ರಜಾ ಒಂದು ದಿವಸ ಕೊಡಲ್ಲ ಅಂತೆಲ್ಲ ಹೇಳ್ತಾರೆ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಏನು ಇದು ಕೆಲಸವೇ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಕೂಡ ಅವರ ಕರ್ತವ್ಯದ ಒಂದು ತುಂಬಾ ಮುಖ್ಯ ಭಾಗ. ಹಾಗಾಗಿ ನೀನ್ ಇಬ್ಬರನ್ನು ಕರೆಸ್ಬೇಕು ಅಂತ ನಾನು ಹೇಳ್ತೀನಿ. ಇದು ಯಾತಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಶೇಷವಾಗಿ ಹಳ್ಳಿಗಳಲ್ಲಿ ತಂದೆ ತಾಯಿ ಇಬ್ಬರೇ ಇರುವಂತಹ ಮಕ್ಕಳು ಬೆಂಗಳೂರು, ಅಮೆರಿಕ ಮತ್ತು ಬೇರೆ ಬೇರೆ ಹೊರ ರಾಜ್ಯಗಳು, ಒಟ್ಟಿನಲ್ಲಿ ನಗರ ಪ್ರದೇಶಗಳು ಇರುವಂತಹ ಸಂದರ್ಭ ಇವತ್ತು ಜಾಸ್ತಿ ಆಗ್ತಾ ಇದೆ. ಯಾರಿಗೂ ಮಹಿಳೆಗಾಗ್ಲಿ ಪುರುಷನಿಗಾಗ್ಲಿ ಬೇರೆ ಎಲ್ಲವೂ ತುಂಬಾ ಮುಖ್ಯವೇ ಇರಬಹುದು, ಆದ್ರೆ ಸ್ವಂತ ತಂದೆ ತಾಯಿಗಳನ್ನ ಮಾತ್ರ ನಾವು ನೋಡ್ಕೊಳ್ಳೋದಿಲ್ಲ ಅನ್ನೋದು ಏನಿದೆ, ಅದು
ಖಂಡಿತ ಒಂದು ದೊಡ್ಡ ಪ್ರಮಾದವೇ ಅಂತ ಹೇಳ್ಬಿಟ್ಟು ನನ್ನ ವೈಯಕ್ತಿಕ ಭಾವನೆ ಕೂಡ, ಮತ್ತು ನಾನು ವೈದ್ಯೆಯಾಗಿ ಕೂಡ ಅದನ್ನ ನಾನು ದೃಢಪಡಿಸ್ತೀನಿ. ಹಾಗಾಗಿ ಇದು ಹಿರಿಯ ಮಹಿಳೆಯರು ಅವರ ಮಾನಸಿಕ ಆರೋಗ್ಯಕ್ಕೆ ಇದು ತುಂಬಾ ಮುಖ್ಯವಾದದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸಲೇಬೇಕು. ಈಗ ನಾನು ಮಾತಾಡ್ತಾ ಈಗ 25 ನಿಮಿಷಗಳಾಗಿದೆ. ಹಾಗಾಗಿ ನಾನು ಕೊನೆಯ ಒಂದು ನಿಮಿಷದ ಮಾತನಾಡ್ಬಿಟ್ಟು ನಾನು ಸಂವಾದಕ್ಕೆ ಅಕಸ್ಮಾತ್ 10 ನಿಮಿಷಗಳ ಕಾಲ ಟೈಮ್ ಇದ್ರೆ ಅದನ್ನ ನಾವು ನಡೆಸಬಹುದು. ಏನು ಮಾಡ್ಬೇಕು ಎಲ್ಲ ಮಹಿಳೆಯರು, ಅವರು ಯುವತಿಯರೋ, ಹಿರಿಯ ಮಹಿಳೆಯರೋ, ಮಧ್ಯವಯಸ್ಕರು, ಆರೋಗ್ಯದ ಸಲುವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ನೀವೆಲ್ಲರೂ ಸಮಯಕ್ಕೆ ಸರಿಯಾಗಿ ನಿಮ್ಮ ಆಹಾರ ಕ್ರಮವನ್ನ ಇವತ್ತಿನಿಂದಲೇ ಬದಲಾಯಿಸ್ಕೊಳ್ಬೇಕು. ಬೆಳಿಗ್ಗೆ 8:30 ಇಂದ 9 ಗಂಟೆ ಒಳಗಡೆ ತಿಂಡಿ, ಮಧ್ಯಾಹ್ನ 1:30 ಇಂದ 2 ಗಂಟೆ ಒಳಗಡೆ ಮಧ್ಯಾಹ್ನದ ಊಟ, ರಾತ್ರಿ 8:30 ಇಂದ 9 ಗಂಟೆ ಒಳಗಡೆ ರಾತ್ರಿಯ ಊಟ. ಟೀ ಅಥವಾ ಕಾಫಿಯನ್ನ ದಿವಸಕ್ಕೆ 2 ಬಾರಿ ಮಾತ್ರ ಸೇವಿಸ್ಬೇಕು. ತುಂಬಾ ಜನ ಬೆಂಗಳೂರು ಅಂತ ಕಡೆ ಕೆಲಸ ಮಾಡ್ತಾ ಇರುವಂತ ಯುವತಿಯರಲ್ಲಿ ಕೂಡ 10-15 ಸಲ ಟೀ ಕುಡಿಯುವಂತ ಅಭ್ಯಾಸಗಳಿದೆ. ಗ್ರಾಮೀಣ ಮಹಿಳೆಯರಲ್ಲೂ ಕೂಡ ಹಸುವಾದಾಗಲೆಲ್ಲ ಕಾಫಿ ಅಥವಾ ಟೀ ಅಭ್ಯಾಸ ಇದೆ. ಖಂಡಿತ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಲೋಡ್ ಗಟ್ಲೆ ನಾವು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ನುಂಗೋದ್ರಿಂದ ಅಥವಾ ಪಥ್ಯವನ್ನ ಸುಮ್ಮನೆ ಮಾಡ್ತಾ ಇರೋದ್ರಿಂದ, ಅಂದ್ರೆ ನಂಗೆ ಇದು ತಿಂದ್ರೆ ಉಷ್ಣ, ಇದು ತಿಂದ್ರೆ ಖಾರ ತಿಂದ್ರೆ ಉರಿ ಶುರು ಆಗ್ಬಿಡುತ್ತೆ, ಹಸಿಮೆಣಸು ತಂದ್ರೆ ಉರಿ ಶುರು ಆಗುತ್ತೆ, ಒಣಮೆಣಸು ತಿಂದ್ರೆ ಉರಿ ಶುರು ಆಗುತ್ತೆ, ಈ ರೀತಿಯ ಇದನ್ನ ಮಾಡೋದ್ರ ಬದಲು ಸರಿಯಾದ ಆಹಾರ ಕ್ರಮ ಮತ್ತು 2 ಸಲ ಮಾತ್ರ ಟೀ ಅಥವಾ ಕಾಫಿ, ಅಥವಾ ಅದನ್ನು ಬಿಟ್ಟು ನಿಮಗೆ ಕಷಾಯದ ಅಭ್ಯಾಸ ಇದೆ, ತುಂಬಾ ಸಂತೋಷ, ಅದನ್ನ ಕುಡಿಬೇಕು. ನೀರನ್ನ ಇಷ್ಟು ಉದ್ದ ಲೋಟದಲ್ಲಿ 6ರಿಂದ ದೊಡ್ಡ ಉದ್ದ ಲೋಟ, ಇಷ್ಟು ಉದ್ದ ಲೋಟ 6ರಿಂದ 7 ಲೋಟದಷ್ಟು ಸ್ವಚ್ಛವಾದ ನೀರನ್ನ ದಿವಸ ಪೂರ್ತಿಯಲ್ಲಿ ಕುಡಿಬೇಕು. ನಮ್ಮ ಹವ್ಯಕರ ಆಹಾರ ಕ್ರಮ ಏನಿದೆ ಅದು ನನ್ನ ಪ್ರಕಾರ ತುಂಬಾ ಆರೋಗ್ಯಕರವಾದ ಆಯುರ್ವೇದವನ್ನ ಅನುಸರಿಸುವಂತಹ ಆಹಾರ ಕ್ರಮ. ಹಸಿರು ಏನು ಸೊಪ್ಪುಗಳನ್ನ, ತಂಬುಳಿಗಳನ್ನ, ಚಟ್ನಿಗಳನ್ನ, ಹಸಿ ಅನ್ನುವಂಥದ್ದನ್ನ, ಇವುಗಳನ್ನ ಖಂಡಿತ ಹೆಚ್ಚು ಹೆಚ್ಚು ಸೇವಿಸಿ. ಅದು ಖಂಡಿತ ನಿಮ್ಮ ಆರೋಗ್ಯಕ್ಕೆ, ಮೊಸರನ್ನ ಚೆನ್ನಾಗಿ ತಿನ್ನೋದು, ಸೇವಿಸೋದು, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು. ಇತ್ತೀಚೆಗಿನ ಹೊಸ ಬೆಳವಣಿಗೆ, ಹವ್ಯಕ ಮಹಿಳೆಯರು ತುಂಬಾ ವಾಣಿಜ್ಯೋದ್ಯಮದಲ್ಲಿ, ವ್ಯವಹಾರಗಳಲ್ಲಿ ತುಂಬಾ ಅವರು ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ತುಂಬಾ ಒಂದು ಒಳ್ಳೆಯ ಬೆಳವಣಿಗೆ. ಈ ಹಿಂದೆ ನಾನು ಗುಂಡಿಮನೆ ಅನ್ನುವಂತಹ ಹೋಮ್ ಸ್ಟೇಗೆ, ಜೋಗದ ಹತ್ರ ಇರುವಂತಹ ಹೋಮ್ ಸ್ಟೇಗೆ ನಾನು ಹೋಗಿ ಉಳ್ಕೊಂಡಾಗ ಅಲ್ಲಿಯ ಆ ವಾತಾವರಣ ಮತ್ತು ಆ ಮಹಿಳೆಯ ಅವರ ನಂಗೆ ಹೆಸರೇನು ಮರ್ತೋಗಿದೆ ಈಗ, ಆ ಮಹಿಳೆಯ ಚುರುಕುತನವನ್ನ ನೋಡಿ, ಅದಕ್ಕೆ ಈಗ ದೊರಕಿರುವಂತಹ ಮನ್ನಣೆಯನ್ನ ನೋಡಿ ನಾನು ಅದನ್ನ ಒಂದು ಲೇಖನವಾಗಿ ಬರೆದಿದ್ದೆ ಕೂಡ. ಅಂದ್ರೆ ಯಾವ ರೀತಿಯಲ್ಲಿ ಅದು ಒಂದು ಮಹಿಳೆಯ ಪರಿಶ್ರಮವನ್ನ ಗುರುತಿಸುತ್ತೆ ಈ ರೀತಿಯ ಇದು ಏನು ಹೋಮ್ ಸ್ಟೇಗಳಂತಹ ಇದು ಅಂತ ಉದ್ಯಮಗಳು ಅಂತ ಹೇಳಿ. ಈಗ ನಮ್ಮ ಬೇಕಾದಷ್ಟು ಮಾರುಕಟ್ಟೆಗಳು, ಮೊಬೈಲ್ ನಲ್ಲಿ ಬೇರೆ ಬೇರೆ ಮಾರುಕಟ್ಟೆಗಳು, ಏನು ಫೇಸ್ಬುಕ್ ನಲ್ಲಿ ಬೇಕಾದಷ್ಟು ಮಾರುಕಟ್ಟೆಗಳಿದೆ. ಅದರಲ್ಲಿ ಕೂಡ ಹವ್ಯಕ ಮಹಿಳೆಯರು ತುಂಬಾ, ಈಗ ನಿಮ್ಗೆ ಯಾವ್ದೇ ತುಪ್ಪಕ್ಕಾಗಿ ನಾವು ಎಲ್ಲೆಲ್ಲೋ ಹುಡುಕಾಡ್ಬೇಕಾಗಿಲ್ಲ, ನೀವು ಅದರಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು. ಈ ರೀತಿಯಲ್ಲಿ ಹವ್ಯಕ ಮಹಿಳೆಯರು ವ್ಯವಹಾರ ಏನು ಅದರಲ್ಲಿ ನಡೆಸ್ತಾ ಇದ್ದಾರೆ, ಅದರಿಂದ ಒಂದು ಮನ್ನಣೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅದು ತುಂಬಾ ಮಹಿಳೆಯ ಮಾನಸಿಕ ಆರೋಗ್ಯಕ್ಕೆ ಒಂದು ತುಂಬಾ ಅತ್ಯುತ್ತಮವಾದ ಒಂದು ಬೆಳವಣಿಗೆ. ಹಾಗಾಗಿ ನೀವು ಕೂಡ ನಿಮ್ಮ ಸುತ್ತಮುತ್ತಲಲ್ಲಿ ಯಾವ ರೀತಿಯಲ್ಲಿ ಆ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳಕ್ಕಾಗತ್ತೆ, ಹವ್ಯಕ ಸಂಸ್ಕೃತಿಯನ್ನ ಆ ಮೂಲಕ ಹರಡಕ್ಕಾಗತ್ತೆ ಅನ್ನೋದನ್ನ ನೀವು ಖಂಡಿತ ನೋಡ್ಬೇಕು. ಅದರ ಜೊತೆಗೆ ಒತ್ತಡವನ್ನ ಸರಿಯಾಗಿ ನಿರ್ವಹಿಸುವಂತಹ ಕೌಶಲ್ಯವನ್ನ ನಾವು ಬೆಳೆಸ್ಕೊಳ್ಬೇಕು. ಸಂಬಂಧಗಳನ್ನ ಕಾಯ್ದುಕೊಳ್ಳೋಣ, ಆದ್ರೆ ಸಂಬಂಧಗಳು ನಮಗೆ ಕಷ್ಟ ಆಗ್ತಾ ಇದ್ರೆ ನೇರವಾಗಿ ನಿಮ್ಮ ಅನಿಸಿಕೆಯನ್ನ ಹೇಳೋದನ್ನ ಕಲಿಬೇಕು. ಹಾಗೆ ಕೊಂಕು ಮಾತುಗಳನ್ನ ಮಹಿಳೆಯರು ಖಂಡಿತವಾಗಿ ನಿಯಂತ್ರಿಸ್ಬೇಕು. ಇಲ್ಲದೆ ಹೋದ್ರೆ ನಾವು ಕೊಂಕು ಮಾತನ್ನ ಮತ್ತೊಬ್ಬರಿಗೆ ಆಡಿದ್ರೆ ಖಂಡಿತವಾಗಿ ಬೇರೆಯವರ ಕೊಂಕು ಮಾತುಗಳು ಒಂದಲ್ಲ ಒಂದು ದಿವಸ ನಮಗೆ ಬರುತ್ತೆ. ಹಾಗಾಗಿ ವಿಶಾಲ ಹೃದಯಿಗಳಾಗಿ ಸ್ವಲ್ಪ ಮಟ್ಟಿಗೆನ ಪುರುಷನ ಪ್ರಾಯೋಗಿಕತೆಯನ್ನ ರೂಢಿಸ್ಕೊಂಡು ಮತ್ತೊಬ್ರು ಕೊಂಕು ಮಾತಾಡಿದಾಗ ಅದನ್ನು ನಿರ್ಲಕ್ಷಿಸುವಂತಹ, ಅದರ ಬಗ್ಗೆ ಯೋಚನೆ ಮಾಡದೇ ಇರುವಂತಹ ಕೌಶಲ್ಯವನ್ನ ನೀವು ರೂಢಿಸ್ಕೊಳ್ಬೇಕು. ಯಾಕಂದ್ರೆ ಇದು ಖಂಡಿತವಾಗಿ ಹವ್ಯಕ ಮಹಿಳೆಯರಲ್ಲಿ ಸಾಕಷ್ಟು ಇದೆ. ಅದನ್ನ ನಾವು
ನಾನು ನೋಡಿದ್ದೀನಿ ತುಂಬಾ ನನ್ನ ಅನುಭವಕ್ಕೆ ಬಂದಂತಹ ಪರಿಸರದಲ್ಲಿ ನಾನು ನೋಡಿದ್ದೀನಿ. ಹಾಗೇನೆ ನನ್ನ ಬಳಿ ಬರುವಂತ ಮಹಿಳಾ ರೋಗಿಗಳಲ್ಲಿ ನಾನು ಅದನ್ನ ಸಾಕಷ್ಟು ನೋಡಿದ್ದೀನಿ. ಇದಿಷ್ಟನ್ನ ಹೇಳಿ ಅದರ ಜೊತೆಗೆ ಪ್ರತಿದಿನ ಅರ್ಧ ಗಂಟೆ ವ್ಯಾಯಾಮವನ್ನ ಪ್ರತಿಯೊಬ್ಬರೂ ಮಾಡ್ಬೇಕು. ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ವ್ಯಾಯಾಮವನ್ನ, ಮನೆ ಕೆಲಸ ತುಂಬಾ ಮಾಡ್ತೀವಿ ಹಂಗಾಗಿ ಅದೇ ನಮ್ಗೆ ವ್ಯಾಯಾಮ ಆಗುತ್ತೆ, ನಮ್ ಮನೆ ತುಂಬಾ ದೊಡ್ಡದಿದೆ ಒಂದ್ಸಲ ಓಡಾಡ್ಬಿಟ್ಟು ಬಂದ್ರೆ ಎಷ್ಟೆಲ್ಲ ವಾಕಿಂಗ್ ಆಗುತ್ತೆ ಅನ್ನೋದೇನಿದೆ ಅದು ಎಕಸ್ಟಮ್ಡ್ ವರ್ಕ್ ಅಂತ ಅನ್ನೋದು ಆ ಗುಂಪಿಗೆ ಹೋಗ್ಬಿಡತ್ತೆ ಅನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅದು ಆಗಲ್ಲ. ಹಾಗಾಗಿ ಉಪಯೋಗ ಆಗಬೇಕು ಅಂತ ಇದ್ರೆ ನೀವು ಖಂಡಿತ ಅರ್ಧ ಗಂಟೆಯ ಯಾವುದಾದ್ರೂ ಒಂದು ಅದು ನಿಮ್ಮ ಆಸನಗಳನ್ನ ಮಾಡ್ತಿರೋ ಅಥವಾ ಬೇರೆ ಯಾವುದೋ ವ್ಯಾಯಾಮದ ಶಾಲೆಗೆ ಹೋಗ್ತಿರೋ ಅಥವಾ ಜಿಮ್ಮಿಗೆ ಹೋಗ್ತಿರೋ ಅಥವಾ ವಾಕಿಂಗ್ ಮಾಡ್ತಿರೋ ಅಥವಾ ಸೈಕ್ಲಿಂಗ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿತ್ತು, ಆದ್ರೆ ಅದನ್ನ ಮಾಡ್ಬೇಕು. ಇಷ್ಟು ಹೇಳಿ ನನ್ನ ಉಪನ್ಯಾಸವನ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಚಾಟ್ ಬಾಕ್ಸ್ ನಲ್ಲೂ ಹಾಕಬಹುದು ಅಥವಾ ಯಾರು ಆಯೋಜಕರು ರಮಾನಂದ್ ಹೆಗ್ಡೆಯವರು ಅವರು ಅದನ್ನ ಎತ್ತಿಕೊಡೋ ಹಾಗಿದ್ರೆ ಅದನ್ನು ಮಾಡ್ಬೋದು. ನಮಸ್ಕಾರ ನಮಸ್ಕಾರ ಮೇಡಮ್. ಇವತ್ತಿನ ಒಂದು ನಿಮ್ಮ ಉಪನ್ಯಾಸ ಪ್ರತಿಯೊಂದು ಸೆಂಟೆನ್ಸು ಕೂಡ ಭಾಳ ಮೀನಿಂಗ್ಫುಲ್ ಆಗಿತ್ತು ಮತ್ತು ತುಂಬ ಕ್ಲಿಯರಾಗಿ ಬಂತು. ನಿಮಗೆ ತುಂಬ ಧನ್ಯವಾದಗಳು. ಎಲ್ಲರ ಇದರ ಮುಖಾಂತರ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ಈಗ ಎಲ್ಲರೂ ಸಭಿಕರಿಗೆ ನಾನು ಜಾಯಿನ್ ಆದವರು ಕೂಡ ಡೈರೆಕ್ಟಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಅವ್ರು ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಮಾಹಿತಿಯನ್ನು ವಿಚಾರವನ್ನು ಹೇಳ್ಬೋದು. ಮೊದಲಿಗೆ ನಂದೇ ಒಂದು ಪ್ರಶ್ನೆ ಇದೆ ನನಗೆ, ಏಕೆಂದರೆ ಈಗ ಎಲ್ಲರ ಮನೆಯಲ್ಲಿ ನನ್ನ ಒಂದು ಹವ್ಯಕ ಸಂಕ್ರಾಂತಿ ಮಾಡ್ಕೊಂಡಿರೋದು ಈಗ ಪುರುಷರಾಗಲಿ ಮಹಿಳೆಯರ ಮಕ್ಕಳ ಎಲ್ಲರ ಅಭಿವೃದ್ಧಿ, ನಮ್ಮ ಹವ್ಯಕ ಸಮಾಜ ಬೆಳೀಲಿ, ಒಂದು ಜೀವನ ಶೈಲಿ ಉತ್ತಮವಾಗಲಿ ಹೇಳ್ಕೊಂಡು ಮಾಡಿರೋದು. ಅದರಲ್ಲಿ ಮುಖ್ಯವಾಗಿ ಮಹಿಳೆ ಒಂದು ಕುಟುಂಬದ ಅವಿಭಾಜ್ಯ ಅಂಗ, ಮೇನು ಮಹಿಳೆ ದೇವತೆಯಾಗಿ ಎಲ್ಲರೂ ಅಂದರೆ ಆ ಥರ ಇರುವಂತಹ ನಮ್ಮ ಹವ್ಯಕ ಸಮಾಜದಲ್ಲಿ ಮಹಿಳೆ ಪಾತ್ರ ಭಾಳ ದೊಡ್ಡದು. ನೀವು ಹೇಳ್ದಂಗೆ ಅವಳು ಬರೀ ಅಡುಗೆ ಮತ್ತು ಇದು ಆ ಥರ ಅಲ್ಲ, ಅವಳು ಜವಾಬ್ದಾರಿ ಭಾಳ, ಮಕ್ಕಳನ್ನ ಸಾಕಬೇಕು, ಎಜುಕೇಷನ್ ಕೊಡಬೇಕು, ಹಲವಾರು ಮಹಿಳೆ ಭಾಳ ಜವಾಬ್ದಾರಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಮಹಿಳೆಯರು ಯಾವಾಗಲೂ ಸಂತೋಷವಾಗಿ ಹೇಗಿರ್ಬೋದು ಅಂದರೆ, ಈಗ ಏನೋ ಮನೆಯಲ್ಲಿ ಏನೋ ಒಂದು ಇದಾಗುತ್ತೆ, ಏನೋ ಒಂದು ಟೀ ಮಾಡುವಾಗ ಕಬ್ಬು ಆ ಥರ ಅಂದ್ರೆ ಏನೋ ಒಂದು ಇದಾದಾಗ ಏನೂ ಯಾವುದಕ್ಕೂ ಮನಸ್ಸಿಗೆ ಡೀಪಾಗಿ ತಗೊಳ್ದೇನೆ ಸಂತೋಷವಾಗಿ ದಿನ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಅದು ಏನಾದ್ರು ಆದ್ರೂ ಹೇಗೆ ಅದನ್ನ ರಿಕವರ್ ಮಾಡ್ಕೋಬಹುದು ಟೆನ್ಷನ್ಗಳನ್ನು? ನೋಡಿ, ಏನಂದ್ರೆ ನಾವು ಇವಾಗ ಒಂದು ದೇಹಕ್ಕೆ ಗಾಯ ಆದ್ರೆ ಏನ್ ಮಾಡ್ತೀವಿ? ತಕ್ಷಣ ಅದನ್ನ ಒಂದು ಬಿಸಿ ಮುಟ್ಟಿದ್ವಿ ತಕ್ಷಣ ನಮ್ಗೆ ತಣ್ಣೀರ್ಗೆ ಕೈ ಅದನ್ನ ಕೊಡ್ಬೇಕು, ತಕ್ಷಣ ಅದಕ್ಕೆ ಏನಾದ್ರು ಮುಲಾಮ್ ಹಚ್ಚಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಸಣ್ಣ ಮಗುವಿನಿಂದ ಹಿಡಿದಿದೆ, 5 ವರ್ಷದ ಮಗುವಿಗೆ ಅವ್ನ್ ಬ್ಯಾಂಡೇಡ್ ಹಾಕೋಬೇಕು ಒಂದು ಕೈಗೆ ಗಾಯ ಆದ್ರೆ ಗೊತ್ತಿರುತ್ತೆ. ಆದ್ರೆ ಮನಸ್ಸಿಗೆ ಆ ತರದ ಗಾಯಗಳಾದ್ರೆ ನಾವೇನ್ ಮಾಡ್ತೀವಿ? ಮನಸ್ಸಿಗೆ ಗಾಯ ಆದ್ರೆ ಇದ್ಯಾರೋ ನಮ್ಗೆ ಒಂದ್ ಮಾತಂದ್ರು ಅಥವಾ ಈಗ ನೀವ್ ಹೇಳ್ದಂಗೆ ಟೀ ಹಾಕ್ಬೇಕಾದ್ರೆ ಅದು ಕತ್ ಹೋಯ್ತು ಅಂತ ಇಟ್ಕೊಳ್ಳೋಣ, ಆವಾಗ ನಮ್ಮ ಮನಸ್ಸಿಗೆ ಅದು ಒಂಥರ ಬೇಸರ ಆಯ್ತು. ಅಥವಾ ದೀಪ ಹಚ್ಚೋದಿಕ್ಕೆ ಹೋಗಿದ್ರಿ, ಯಾವ್ದೋ ಒಂದು ಇಲ್ಲಿಗೂ ಒಂದ್ ಒಳ್ಳೆಯ ಇದಕ್ಕೆ ಹೋಗ್ಬೇಕಾಗಿತ್ತು, ದೀಪ ಹಚ್ಚೋದಿಕ್ ಹೋದ್ರಿ, ಆ ದೀಪ ಹಚ್ಚಿದ ತಕ್ಷಣ ಆರ್ ಹೋಯ್ತು ಅಂತ ಇಟ್ಕೊಳ್ಳೋಣ. ನಾವ್ ಏನ್ ಮಾಡ್ತೀವಿ ಆಗ? ತುಂಬಾ ಜನ, ಮಹಿಳೆಯರಷ್ಟೇ ಅಲ್ಲ ಪುರುಷರು ಕೂಡ, ಮಹಿಳೆಯರು ಹೆಚ್ಚು ಅದರಲ್ಲಿ ಏನ್ ಮಾಡ್ತೀವಿ ನಾವು? ಅದ್ರ ಬಗ್ಗೆ ಮತ್ತಷ್ಟು ಯೋಚನೆ ಮಾಡ್ತೀವಿ, ಅದನ್ನ ಡಿಸೆಕ್ಟ್ ಮಾಡ್ತೀವಿ. ಯಾಕಾಯ್ತು ಹಿಂಗೆ, ಈಗ ಏನ್ ಆಗ್ಬಹುದು ಕೆಟ್ಟದ್ದು, ಈಗ ಈ ತರ ಆಯ್ತಲ್ಲ, ಈಗ ಮುಂದಿಂದ ಏನ್ ಕತೆ, ಈ ತರದನ್ನ ತುಂಬಾ ಯೋಚನೆ ಮಾಡ್ತೀವಿ. ಹಾಗಾಗಿ ನೀವ್ ಏನು ನೆನ್ಪಿಟ್ಕೋಬೇಕು ಅಂದ್ರೆ, ಅಲ್ಲಿ ನಾವು ಸುಟ್ಟಾಗ ಹೇಗೆ ಅದಕ್ಕೆ ನೀರ್ ಹಾಕಿ ಮುಲಾಮ್ ಹಾಕಿ ಆ ಒಂದು ಗಾಯವನ್ನ ಮಾಯುವಂತಹ ಪ್ರಕ್ರಿಯೆಯ ಕಡೆಗೆ ನಾವು ಯೋಚನೆ ಮಾಡಿದ್ವು, ಅದೇ ರೀತಿಯಲ್ಲಿ ಮನಸ್ಸಿಗೂ ಕೂಡ ಗಾಯ ಉಂಟಾಗಿದೆ. ಅದಕ್ಕೆ ಮತ್ತಷ್ಟು, ಈಗ ನಾವು ಕೈಗೆ ಗಾಯ ಆದಾಗ ಒಂದು ಚಾಕುವನ್ನ ತೆಗೆದುಕೊಂಡು ಮತ್ತಷ್ಟು ಅದನ್ನ ಕುಕ್ಕಿ 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 ನಾವು ಅದನ್ನ ಮತ್ತು ರಕ್ತ ಜಾಸ್ತಿ ಸುರಿಯೋ ಹಂಗೆ ಮಾಡ್ತೀವಾ? ಇಲ್ಲ. ಆತರ ಹೇಳಿದ್ರೆ ನಿಮ್ಗೆಲ್ಲ ನಗು ಬಂದಂಗಾಗತ್ತೆ, ಏನಪ್ಪಾ ಹಂಗೆ ಯಾರು ಮಾಡ್ತಾರ ಅಂತ ಅನ್ಸುತ್ತೆ. ಆದ್ರೆ ಈಗ ನಾವು ಮನಸ್ಸಿಗೆ ಗಾಯ ಆದಾಗ ಮಾಡ್ತಾ ಇರುವಂತಹ ಕೆಲಸ ಅದೇ. ನಾವು ಮನಸ್ಸಿಗೆ ಗಾಯ ಆದಾಗ ನಾವೇನ್ ಮಾಡ್ತೀವಿ? ಯಾರೋ ಒಂದ್ ಮಾತಂದ್ರು, ನಾವೇನ್ ಮಾಡ್ತೀವಿ? ಆ ಮಾತಿನ ಬಗ್ಗೆ ಇಡೀ ದಿವಸ ಯೋಚನೆ ಮಾಡ್ತೀವಿ. ಅವ್ರಿಗೆ ಹೆಂಗ ನಾವು ಎದುರು ಮಾತು ಕೊಡ್ಬೇಕಾಗಿತ್ತು, ಏನ್ ಹೇಳ್ಬೇಕಾಗಿತ್ತು, ಅವ್ರಿಗೆ ನಮ್ಮ ಮೇಲೆ ಏನೇನ್ ಹೊಟ್ಟೆ ಕಿಚ್ಚಿತ್ತು, ಇವೆಲ್ಲವನ್ನ ನಾವು ಮತ್ತೆ 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 ಯೋಚನೆ ಮಾಡಿ, ನಾನ್ ಹೇಳಿದ್ನಲ್ಲ ಆ ಸಂದರ್ಭವನ್ನ ನೀವು ನೆನಪಿಸ್ಕೊಳ್ಬೇಕು. ಏನು, ಒಂದ್ ಕೈಗೊಂದ್ ಗಾಯ ಆಗಿದೆ, ಒಂದ್ ಚಾಕು ತಗೊಂಡು ಆ ಗಾಯಕ್ ನಾವು ಔಷಧಿ ಹಚ್ಚಿದ್ರ ಬದಲು ಅದನ್ನ ಮತ್ತು ಕೊರೆದು 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 ಆ ಗಾಯನ
ಇನ್ನು ಆಳವಾಗಿಸಿ ಮತ್ತಷ್ಟು ನೋವನ್ನ ಹೆಚ್ಚು ಮಾಡ್ತದೆ. ಇದು ನಾವು ಮನಸ್ಸಿಗೆ ಗಾಯ ಉಂಟಾದಾಗ ಮಾಡಬಾರದಂತಹ ಸಂಗತಿ. ಹಾಗಾಗಿ ನಾನು ಯಾವಾಗ್ಲೂ ನನ್ನ ರೋಗಿಗಳಿಗೆ ಹೇಳೋದಿದೆ ಏನಂದ್ರೆ, ಈ ಮಾತ್ರೆಗಳಿಗೆ ನಾವು ಎಕ್ಸ್ಪೈರಿ ಡೇಟ್ ಅಂತ ಇಟ್ಟಿರ್ತೀವಲ್ಲ, ಈಗ ಮಾತ್ರೆನ ಇಷ್ಟು ದಿವಸ ಆದ್ಮೇಲೆ ಇದನ್ನ ಉಪಯೋಗಿಸಬಾರ್ದು ಅಂತ ಬರ್ದಿರತ್ತೆ. ಅದೇ ರೀತಿಯಲ್ಲಿ ನಮ್ಮ ಚಿಂತೆಗಳಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರ್ಬೇಕು. ಈಗ ಒಂದು ಟೀನೇ ಉಕ್ಕೋಯ್ತು ಅಥವಾ ಹಾಲು ಉಕ್ಕೋಯ್ತು ಇವತ್ತು, ಆಯ್ತು ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ವಿ ಬಿಟ್ವಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ಒತ್ತಡಕ್ಕೂ ಕೂಡ ನಾವು ಎಕ್ಸ್ಪೈರಿ ಡೇಟ್ ಇಟ್ಕೋಬೇಕು. ಯಾರೋ ನಮ್ಗೇನೋ ಬೇಸರವಾಗುವಂಥದ್ದು ನಡೀತು, ನನ್ಗೆ ಇವತ್ತೇನೋ ಇತ್ತು ಅದಾಗ್ಲಿಲ್ಲ ಇವತ್ತು ಆ ಕೆಲಸ, ಆಯ್ತು 1 ಗಂಟೆ ಅದ್ರ ಬಗ್ಗೆ ಬೇಸರ ಪಟ್ಕೊಳ್ಳೋದು ಮನುಷ್ಯ ಸಹಜವಾಗಿ. ಆದ್ರೆ 1 ಗಂಟೆ ಮೇಲೆ ಅದ್ರದ್ದು ಎಕ್ಸ್ಪೈರಿ ಡೇಟ್ ಬಂದಿದೆ, ಬಿತ್ತು, ಅದನ್ನ ಬಿಡ್ಬೇಕು. ಈ ರೀತಿಯಲ್ಲಿ ಅದನ್ನ ನಾವು ನಿಭಾಯಿಸ್ಬೇಕು. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ವಿಕ್ರಮ್ ಭಟ್ ಅಂತ. ಹಾ, ಹೇಳಿ ಸರ್. ಅದ್ಭುತವಾದ ಸ್ಪೀಚ್ ಬಂತು ಇವತ್ತು, ಧನ್ಯವಾದಗಳು. ಮತ್ತೆ ಇವಾಗ ಹವ್ಯಕ ಸಂಸ್ಕೃತಿ ಬಗ್ಗೆ ನೀವು ಹೇಳಿದ್ರಿ, ಮಹಿಳೆಯರ ಬಗ್ಗೆ ಹೇಳಿದ್ರಿ. ಮಹಿಳೆಯರು ಈಗ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಹೇಗ್ ಬೆಳೆಸ್ಬೇಕು, ಹೇಗಿರ್ಬೇಕು ಅಂತ. ಇದನ್ನ ಇದಕ್ಕೆ ಅವರು ಮತ್ತೊಬ್ಬರನ್ನ ಕರೆದು ಖಂಡಿತವಾಗಿ ಈ ಟಾಪಿಕ್ ಬಗ್ಗೆ, ಈ ವಿಷಯದ ಬಗ್ಗೆ ಅವರು ಒಂದು ಉಪನ್ಯಾಸವನ್ನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರನ್ನೂ ಬೆಳೆಸುವಂತಹ ರೀತಿಗಳು ಜೈವಿಕವಾಗಿ ಬದಲಾವಣೆ ಇದ್ರೂ ಕೂಡ, ಅದರ ಮಧ್ಯೆ ಅಂತರವಿದ್ರೂ ಕೂಡ, ಎರಡೂ ಮಕ್ಕಳನ್ನ ಸ್ವಾವಲಂಬಿಗಳಾಗಿ ಬೆಳೆಸ್ಬೇಕು ಅಂತ ನನಗೆ ಒಬ್ಬ ಮಹಿಳೆಯಾಗಿ ಅನ್ಸುತ್ತೆ. ಮತ್ತೆ ಇದನ್ನ ನಾನು ಸುಮ್ನೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ನನ್ಗೊಂದ್ ಮಗ ಒಂದ್ ಮಗಳು ಇಬ್ರು ಇದ್ದಾರೆ. ನನ್ಗೊಂದ್ ಮಗಳು ಇದ್ದಾಳೆ, ಮಗ ಇದ್ದಾನೆ. ಇಬ್ಬರಿಗೂ ಕೂಡ ಅವರವರ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ನಾವು ಕಲಿಸ್ಬೇಕು. ಒಂದು, ಯಾಕಂದ್ರೆ ತುಂಬಾ ಜನ ಹೆಣ್ಣು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಏನಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂದ್ರು ಹೋಗ್ಬೇಡ, ನೀನು ಕತ್ಲಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಹಾಗ್ ಮಾಡ್ಬೇಡ, ಈ ರೀತಿಯ ತಡೀತಾರೆ. ಅದರಿಂದ ಅವರಿಗೆ ಯಾವುದನ್ನೇ ವೆಂಚರ್ ಮಾಡುವಂತ ಧೈರ್ಯ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವರಕ್ಷಣೆಯನ್ನು, ಆತ್ಮರಕ್ಷಣೆ ಮಾಡ್ಕೊಳ್ಳೋದನ್ನ ಎಲ್ಲ ಹೆಣ್ಣು ಮಕ್ಕಳಿಗೂ ಹೇಳ್ಕೊಡ್ಬೇಕು ತಂದೆ ತಾಯಿ. ಸ್ವಾವಲಂಬಿ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದನ್ನ ಅದರಿಂದ ನಾವು ಮೊದಲು ಶುರು ಮಾಡ್ಬೇಕು. ನಂತರ ಓದು ಅನ್ನೋದನ್ನ ನಾವು ಇಟ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ತಂದೆ ತಾಯಿಗಳು ಬಂದು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೊತ್ತಿಗಾರು ಹೇಳ್ಲಿ ಪರವಾಗಿಲ್ಲ, ಮಾರ್ಕ್ಸ್ ತೆಗೆದು ತೋರ್ಸಿದ್ರೆ ಸಾಕು. ಸ್ನಾನ ಮಾಡ್ಕೊಳಕ್ ಬರಲ್ಲ ಮಕ್ಕಳಿಗೆ, ಬಟ್ ನಾವು ಏನಂತೀವಿ, ನೀವು ABCD ಬರ್ದು ತೋರ್ಸು ಅಂತ ಹೇಳ್ತೀವಿ. ಆದ್ರೆ ಅದು ಆ ರೀತಿಯಲ್ಲಿ ಆಗಬಾರ್ದು. ಮತ್ತೆ ಮೌಲ್ಯಗಳು, ಜೀವನ ಮೌಲ್ಯಗಳ ಬಗ್ಗೆ ನಾವು ತುಂಬಾ ಮಾತಾಡ್ತೀವಲ್ಲ, ಆದ್ರೆ ಆ ಮೌಲ್ಯಗಳನ್ನ ತಂದೆ ತಾಯಿಗಳು, ಇಲ್ಲಿರುವಂತಹ ಯುವ ತಂದೆ ತಾಯಿಗಳು ನೆನ್ಪಿಟ್ಕೊಳ್ಬೇಕು. ಅಂದ್ರೆ ನೀವು ಎಷ್ಟು ಟಿವಿ ನೋಡ್ತೀರಿ, ನೀವೆಷ್ಟು ಮೊಬೈಲ್ ಉಪಯೋಗಿಸ್ತೀರಿ, ನೀವೆಷ್ಟು ಕಂಪ್ಯೂಟರ್ ಉಪಯೋಗಿಸ್ತೀರಿ, ಇವುಗಳ ಬಗ್ಗೆ ಫಸ್ಟ್ ಎಚ್ಚರ ಇರಬೇಕು. ಆಗ ಮಕ್ಕಳಿಗೆ ನೀವು ಹಿಂಗ್ ಮಾಡ್ಬೇಡ, ಈ ತರ ಮಾಡು, ನೀವೆಷ್ಟು ಪುಸ್ತಕಗಳನ್ನ ಓದ್ತೀರಿ ಅದು ಮಕ್ಕಳಿಗೆ ಮುಖ್ಯ. ಅಥವಾ ನೀವು ಎಷ್ಟು ಸಂಪ್ರದಾಯಗಳನ್ನ ನೀವು ಪಾಲಿಸ್ತೀರಿ ಅದು ಮುಖ್ಯ. ಈಗ ತಂದೆ ಬೆಳಗ್ಗೆ ರಜೆ ಇದೆ ಇವತ್ತು ಆಫೀಸಿಗೆ ಅಂತ ಹೇಳಿ 10 ಗಂಟೆಗೆ ಹೇಳ್ತಾ ಇದ್ದು, ಮಗಳಿಗೆ ಮಾತ್ರ ತಾಯಿ ನೀನ್ ಎದ್ದು ರಂಗೋಲಿ ಹಾಕು ಅಂತಂದ್ರೆ ಯಾವ ಮಕ್ಕಳು ಕೇಳ್ತಾರೆ? ಕೇಳಲ್ಲ. ಹಾಗಾಗಿ ನಾವು ಮೊದಲು ಆ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಪ್ರಾಯೋಗಿಕವಾಗಿ ತೋರಿಸಿ ಮಕ್ಕಳಿಗೆ ಮಾದರಿ ಆಗ್ಬೇಕು ಅಂತ ಅನ್ಸುತ್ತೆ. ಇಷ್ಟು ಈ ಉತ್ತರಕ್ಕೆ ಸಂಕ್ಷಿಪ್ತವಾಗಿ ಸಾಕು ಅಂತ ಅನ್ಸುತ್ತೆ. ಅದ್ರ ಮೇಲೆ ನೀವು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಚೈಲ್ಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆ ಅಂತ ನೀವು ಕೇಳಿ. ಓಕೆ, ಆನ್ಸರ್ ಸಿಕ್ಕಿದೆ, ಧನ್ಯವಾದಗಳು. ಇದಕ್ಕೆ ಒಂದು ಟಾಪಿಕ್ ಇದೆ, ದೊಡ್ಡ ಟಾಪಿಕ್ ಇರುತ್ತೆ, ಅದಕ್ಕೆ ಒಂದು ಸೆಷನ್ನೇ ಮಾಡ್ಬೇಕು. ಹೌದು ಹೌದು, ಒಮ್ಮೆ ಮಾಡೋಣ, ಒಮ್ಮೆ ಆತರ ಮಾಡೋಣ. ಖಂಡಿತ. ಇಲ್ಲೊಂದು ಪ್ರಶ್ನೆ ಇದೆ, ಇದು ಇಂಟ್ರೆಸ್ಟಿಂಗ್ ಕೂಡ. ಕೀರ್ತಿ ಹೆಗ್ಡೆ ಅವರು ಕೇಳಿದ್ದಾರೆ, ಏನಂದ್ರೆ ಇಗೋ ಅನ್ನೋದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತೆ, ಅದಕ್ಕೆ ಕಾರಣ ಮತ್ತು ಪರಿಹಾರ ತಿಳಿಸಿ ಅಂತ. ಕೀರ್ತಿ ಹೆಗ್ಡೆ ಅವರು, ಕೀರ್ತಿ ಅನ್ನೋದು ಯೂನಿಸೆಕ್ಸ್ ನೇಮ್ ಆಗಿದ್ರಿಂದ ಅವರು ಕೀರ್ತಿ ಹೆಗ್ಡೆ ಅವರು ಪುರುಷನ ಮಹಿಳೆಯ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಇಗೋ ಅನ್ನೋದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಅನ್ನೋದನ್ನ ಯಾವ ವೈಜ್ಞಾನಿಕ ಅಧ್ಯಯನಗಳು ತೋರಿಸಿಲ್ಲ. ಕೀರ್ತಿ ಹೆಗ್ಡೆ ಅವರು ಫೀಮೇಲ್ ಅಂತ ಹಾಕಿದ್ದಾರೆ, ಅವ್ರ ಮಹಿಳೆಯೇ ಅಂತ. ಬಟ್ ಮನುಷ್ಯನಾದವನಿಗೆ ಅಹಂ ಅಂತ ಅನ್ನುವುದೇನಿದೆ ಅದು ಸಹಜವೇ, ಅದ್ರಲ್ಲೇನು ತಪ್ಪಿಲ್ಲ. ಅಹಂಕಾರ ಅಂತ ಅನ್ನುವಂಥದ್ದು ನಾನು ಅನ್ನುವಂತಹ ಭಾವನೆ. ಈಗ ನಾವು ಅಹಂಕಾರ ಅನ್ನೋದನ್ನ ತುಂಬಾ ಅದನ್ನು ನೆಗೆಟಿವ್ ಟ್ರೇಟ್ ಅನ್ನೋ ರೀತಿಯಲ್ಲಿ ನಾವು ಅದನ್ನ
ಒಂದು ನಿಮಿಷ. ಸೊ ಅಹಂಕಾರ ಅನ್ನುವಂಥದ್ದು ನೆಗೆಟಿವ್ ಟ್ರೇಟ್ ಆಗಿ ಋಣಾತ್ಮಕ ಒಂದು ಅಂಶವಾಗಿ ನಾವು ಮಾತಾಡ್ತೀವಿ. ಆದ್ರೆ ಅಹಂಕಾರ ಇಲ್ದೇನೆ ವ್ಯಕ್ತಿ ಯಾವುದನ್ನೇ ಸಾಧಿಸೋದಿಕ್ಕಾಗ್ಲಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಪೂರ್ತಿ ನಿರಹಂಕಾರಿಗಳಾಗೋದೇನಿದೆ ಅದು ಸ್ವಾಮಿಗಳು ಸಾಧುಗಳು ಅವರಿಗೆ ಸಾಧ್ಯವಾಗಬಹುದೇನೋ, ಆದ್ರೂ ತುಂಬಾ ಸಲ ಅದು ಸ್ವಾಮಿಗಳಿಗೂ ಸಾಧುಗಳಿಗೂ ಸಾಧ್ಯವಾಗುವುದಿಲ್ಲ ಅನ್ನೋದನ್ನ ಹಲವು ಕಥೆಗಳಲ್ಲಿ ಇವಾಗ ಶಂಕರಾಚಾರ್ಯರೇ ಚಂಡಾಲನ ಎದುರುಗಡೆ ಕಾಶಿಯ ಇದರಲ್ಲಿ ನೀನ್ ಸರಿ ನಾನು ದ್ವಿಜ ಅಂತ ಹೇಳಿದಾಗ ಹಾಗಿದ್ರೆ ಯಾರು ಯಾವುದನ್ನ ಸರಿಸ್ಬೇಕು, ಆತ್ಮವನ್ನ ಸರಿಸ್ಬೇಕಾ ಅಂತ ಹೇಳಿ ಕೇಳಿದ ಘಟನೆ ಮನಿಷಾ ಪಂಚಕಕ್ಕೆ ಕಾರಣವಾದಂತ ಘಟನೆ ನಮ್ಮ ಮುಂದೆ ಇದೆ. ಹಾಗಿರ್ಬೇಕಾದ್ರೆ ಮಹಿಳೆಗೆ ಮಾತ್ರ ಅಹಂಕಾರ ಹೆಚ್ಚು ಅಲ್ಲ. ಏನಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಆಕೆ ಕೆಟಸ್ಟ್ರಫೈಸೇಷನ್ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಏನು, ಈಗ ಇದರಿಂದ ಮತ್ತೊಂದೇನೋ ಕೆಟ್ಟದಾಗಬಹುದೇನೋ, ಮತ್ತೊಂದೇನೋ ಆಗ್ಬಹುದೇನೋ, ಅಥವಾ ನನ್ನ ಕೆಲಸಕ್ಕೆ ನಾನು ಏನ್ ಮಾಡ್ತೀನಿ ಅದಕ್ಕೆ ಏನು ಗುರುತಿಸ್ಲಿಲ್ಲ ಯಾರು ಅನ್ನುವಂತಹ ನೋವನ್ನ ಹೇಳ್ಬೇಕಾದ್ರೆ ಆಕೆ ಅಹಂಕಾರಿ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಪರಿಹಾರ ಏನು? ಸ್ವತಃ ಮಹಿಳೆ ನಾನು ಆವಾಗ್ಲೇ ಹೇಳಾಯ್ತು ಆ ಅಂಶವನ್ನ, ಆದ್ರೂ ಅದು ಮುಖ್ಯ ಅಂಶವಾಗಿದ್ರಿಂದ ನಾನು ಮತ್ತೆ ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ. ಆ ಅಹಂಕಾರ ಏನಿದೆ ಅದು ಆತ್ಮಗೌರವ ಆಗ್ಬೇಕು, ಆದ್ರೆ ದುರಭಿಮಾನ, ಸ್ವಾಭಿಮಾನ ಇರ್ಬೇಕು ಪ್ರತಿಯೊಂದು ಮಹಿಳೆಗೂ ಪುರುಷನಿಗೂ. ಹಾಗಾಗಿ ಪುರುಷ ಮಹಿಳೆ ಯಾರೂ ಇರಬಹುದು, ಅವರು ಮನುಷ್ಯ ಸಹಜರಾಗಿ ಸ್ವಲ್ಪ ಮಟ್ಟಿನ ಅಹಂಕಾರ ಒಳ್ಳೆಯದೇ. ಆದ್ರೆ ನಿಮ್ಮ ಸುತ್ತಮುತ್ತಲ ಜನ ಅಕಸ್ಮಾತ್ ನಾನು ಅಹಂಕಾರಿ ಹೌದೋ ಅಲ್ವೋ ಅನ್ನೋದನ್ನ ನಾನು ಹೇಗೆ ಗುರುತಿಸ್ಕೊಳ್ತೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಬೇರೆಯವ್ರು ನನ್ನನ್ನು ಟೀಕೆ ಮಾಡಿದ್ರೆ ಒಂದು ಕ್ಷಣ ಆ ತಕ್ಷಣಕ್ಕೆ ಅವರಿಗೆ ನಾನು ಅದನ್ನ ವಿರೋಧಿಸಿ ಬಂದ್ರು ಕೂಡ ಆಮೇಲೆ ನಂತರದಲ್ಲಿ ನಾನು ಏನ್ ಮಾಡ್ತೀನಿ, ಇದು ನಿಜವಿರಬಹುದೋ ಇಲ್ವೋ ಅನ್ನುವಂತಹ ಯೋಚನೆಯನ್ನ ನಾವು ಮಾಡ್ತೀವಲ್ಲ. ಹಾಗಂದಾಗ ನನ್ನ ಆತ್ಮಸಾಕ್ಷಿಯನ್ನ ಕೇಳ್ಕೊಂಡಾಗ ನನಗದು ನಾನು ತಪ್ಪು, ಅದು ನಾನು ನಡ್ಕೊಂಡ ರೀತಿ ಅಂತ ನನಗನ್ಸಿದ್ರೆ ಅದನ್ನ ನಾನು ತಿದ್ಕೊಳ್ತೀನಿ. ಹಾಗೇನೆ ನನ್ನ ಕುಟುಂಬ ವರ್ಗದವರು, ನನ್ನ ಪತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ಅಕ್ಕ ತಂಗಿ, ನನಗೆ ಅಕ್ಕ ತಂಗಿ ಇದಾರೆ, ಇನ್ನು ಕೆಲವ್ರಿಗೆ ಅಣ್ಣ ತಮ್ಮ ಇದ್ರೆ ಅವರು ಹೇಳೋದು ಇರ್ಬೋದು. ಇವರು ಹೇಳಿದಂತಹ ವಿಷಯವನ್ನ ನಾನು ಸಂಪೂರ್ಣ ನಂಬಿಕೆಯಿಂದ ಅದನ್ನ ನಾನು ಮಾಡ್ತೇನೆ. ಯಾಕೆ ಅಂತ ಅಂದ್ರೆ ಆವಾಗ ನನ್ಗನ್ಸತ್ತೆ ಇವ್ರು ನನ್ನನ್ನು ತಿದ್ದಬೇಕು ಅಂತ ಅಂದ್ರೆ ಅದಕ್ಕೆ ಕಾರಣ ಇರ್ಲೇಬೇಕು. ಯಾಕಂದ್ರೆ ಈಗ ಯಾರೋ ಹೋಗ್ತಾ ಇದ್ದಾರೆ, ಅವರನ್ನ ನಾವು ತಿದ್ದಲ್ಲ, ಅವ್ರೇನಾರು ಮಾಡ್ಕೊಳ್ಳಿ ನಮ್ಗೇನಾಗ್ಬೇಕು ಅಂತ ನಾವು ಬಿಟ್ಟಿರ್ತೀವಿ. ಅದೇ ಈಗ ನಾನ್ ಅಕಸ್ಮಾತ್ ಅಹಂಕಾರದಿಂದ ನಡ್ಕೊಂಡೆ ಅಂತಂದ್ರೆ ನನ್ನ ತಂದೆ ನನ್ ಗುರುತಿಸಿದ್ರು, ನೀನು ನೋಡಿ ಇವತ್ತು ನೀನ್ ನಡ್ಕೊಂಡ್ ರೀತಿ ಸರಿ ಇರ್ಲಿಲ್ಲ, ನೀನ್ ಸ್ವಲ್ಪ ತುಂಬಾ ಇಗೋಯಿಸ್ಟಿಕ್ ಆಗಿ ನಡ್ಕೊಂಡೆ ಅಂತ ನನ್ಗೆ ಹೇಳಿದ್ರು ಅಂತ ಅಂದ್ರೆ ಅದನ್ನ ನಾನು ತಕ್ಷಣ ತಿದ್ದುಕೊಳ್ಳುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಹಾಗಾಗಿ ಈ ರೀತಿಯಲ್ಲಿ ಪ್ರತಿಯೊಬ್ರು, ಆದ್ರೆ ಮಹಿಳೆಯರಿಗೆ ಅಹಂಕಾರ ಜಾಸ್ತಿ ಅನ್ನೋದನ್ನ ನಾನು ಒಪ್ಪ. ಕೀರ್ತಿಯವರ ಪ್ರಶ್ನೆಗೆ ಉತ್ತರ ಸಿಕ್ಕಂತ ಅವರೇ ಅದನ್ನ ಹೇಳ್ಬೇಕು. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನ ಬೇರೆ ಇನ್ಯಾರ ಇದ್ರೆ ಕೇಳ್ಬೋದು. ನಮಸ್ಕಾರ ಮೇಡಮ್. ಸಿರ್ಸಿಯಿಂದ ಶಶಿಕಲಾ ಹೆಗಡೆ. ಕೇಳಿ ಮೇಡಮ್, ಕೇಳಿ. ವ್ಯಕ್ತಿ ಒಂಟಿಯಾಗಿ ಖುಷಿಯಾಗಿರೋದು ಹೇಗೆ? ವ್ಯಕ್ತಿ ಒಂಟಿಯಾಗಿರೋದಕ್ಕೆ ಮನುಷ್ಯನ ಜೀವನದಲ್ಲಿ ಆಕಸ್ಮಿಕವಾದಂತಹ ಬಂಧುಗಳ ಸಾವು ತುಂಬಾ ಧೃತಿಗೆಡಿಸುತ್ತೆ. ಅಂತ ಸಂದರ್ಭದಲ್ಲಿ ಪುರುಷನಾಗಿರಲಿ ಸ್ತ್ರೀಯಾಗಿರಲಿ ಒಂಟಿಯಾಗಿ ಅದನ್ನ ಎದುರಿಸೋದು ಹೇಗೆ, ಖುಷಿಯಾಗಿರೋದು ಹೇಗೆ? ನನ್ನ ಪ್ರಶ್ನೆ. ನೋಡಿ, ನೀವು ಹೇಳಿದ್ರಲ್ಲಿ ಎರಡು ಅಂಶಗಳಿವೆ. ಒಂದು ಅಕಾಲಿಕ ಮರಣಗಳು, ನಾವು ನಿರೀಕ್ಷಿಸಿರದಂತ ಮರಣಗಳು, ಆ ತರದ್ದಾದಾಗ ಸಹಜವಾಗಿ ಅದು ಗ್ರೀಫ್ ರಿಯಾಕ್ಷನ್ ಅನ್ನುವಂತಹ ಒಂದು ಶೋಕ ಪ್ರಕ್ರಿಯೆಯನ್ನ ನಮ್ಮ ಜನರಲ್ಲಿ, ಮನುಷ್ಯರಲ್ಲಿ ಕಂಡು ಬರುತ್ತೆ. ಅದು ಒಂದು ನ್ಯಾಚುರಲ್ ಪ್ರೋಸೆಸ್. ಅಂದ್ರೆ ಆತ್ಮೀಯರ ಜೊತೆಗೆ ಯಾವ ರೀತಿಯ ಸಂಬಂಧ ಇತ್ತು, ಸಾವು ಉಂಟಾದ ಸಂದರ್ಭ ರೀತಿ, ಇವಾಗ ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಆತ್ಮೀಯರನ್ನ ಕಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಶೋಕದ ಪ್ರಕ್ರಿಯೆ ಏನಿದೆ ಅದು ವ್ಯಕ್ತಪಡಿಸೋದಕ್ಕೆ ಕೂಡ ಇವಾಗ ಸಾಕಷ್ಟು ನಿರ್ಬಂಧಗಳಿದ್ವು.
ಇದೆಲ್ಲವನ್ನ ಗಮನಿಸಿದ್ರೆ ಇದು ಒಂದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಆಗಿತ್ತು. ಆದ್ರೆ ನಮ್ಮ ಸಮಾಜದಲ್ಲಿಯೇ ಅದಕ್ಕೆ ತಕ್ಕಂತ ಬೇಕಾದಷ್ಟು ಆಚರಣೆಗಳಿದೆ, ಸಾಂಸ್ಕೃತಿಕ ಆಚರಣೆಗಳೇನಿದೆ ಅದು ಇದನ್ನ ಈ ಶೋಕ ಅಭಿವ್ಯಕ್ತಗೊಳ್ಳೋದಿಕ್ಕೆ ಒಂದು ಅವಕಾಶವಾಗತ್ತೆ. ಅದರಿಂದ ಆ ಶೋಕ ಪ್ರಕ್ರಿಯೆಯನ್ನ ಗೆಲ್ಲೋದಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಅದಾದ ಮೇಲೆ ಸಹಜವಾಗಿ ಅವರು ತಮ್ಮ ತಮ್ಮ ಜೀವನಕ್ಕೆ ಅವ್ರು ಮರಳುತ್ತಾರೆ. ಅದೇ ನೀವು ಕೇಳದಂತ ಒಂಟಿಯಾಗಿದ್ದು ಹೇಗೆ ನಮ್ಮ ಇದನ್ನ ಎದುರಿಸ್ಬೇಕು ಅಂತ ಅಂದ್ರೆ ಅದು ಯಾವ ರೀತಿಯಲ್ಲಿ ಆಗತ್ತೆ ಅಂತ ಅಂದ್ರೆ ಯಾವಾಗ್ಲೂ ನಮ್ಮ ಈಗ ನಾವ್ ಅನ್ಬಹುದು, ಈಗ ನಮ್ಮ ಮನೆ ತುಂಬಾ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅನ್ಬಹುದು. ಅದು ಜನ ಯಾವಾಗ್ಲೂ ಇರಲ್ವಲ್ಲ, ಅದು ನಮ್ಮ ಮನಸ್ಸಿನ ಒಂದು ಭ್ರಮೆ ಕೂಡ ಅಂತ ನಾವ್ ಅಂದ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಬೆಂಗಳೂರಿನಂತ ಊರಿನಲ್ಲಿ ಬೆಳಗ್ಗೆ ನೀವು 7 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರುವಂತಹ ಜನರಿದ್ದಾರೆ. ಅಂತವ್ರು ಯಾವ ರೀತಿಯಲ್ಲಿ ಜೊತೆ ಇದ್ದಿರ್ತಾರೆ, ಆದ್ರೆ ಮಾನಸಿಕವಾದ ಒಂದು ಸಾಂಗತ್ಯ ಇರತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇ ತುಂಬಾ ಕಪಲ್ ಪ್ರಾಬ್ಲಮ್ಸ್ ಬರೋದು ಯಾವಾಗ ಅಂತಂದ್ರೆ ಆ ಜನ ಇರ್ತಾರೆ, ಫಿಸಿಕಲ್ ಲೋನ್ಲಿನೆಸ್ ಇರಲ್ಲ, ದೈಹಿಕವಾದ ಒಂಟಿತನ ಇರ್ಲಿಕ್ಕಿಲ್ಲ, ಆದ್ರೆ ಮಾನಸಿಕವಾದ ಒಂಟಿತನ ಇರುತ್ತೆ. ಆ ಮಾನಸಿಕವಾದ ಒಂಟಿತನ ಏನಿದೆ ಅದು ದೈಹಿಕವಾದ ಒಂಟಿತನಕ್ಕಿಂತ ಅಪಾಯಕಾರಿ ಅನ್ನೋದನ್ನ ಸಂಶೋಧನೆಗಳು ತೋರಿಸಿದೆ. ಸೊ ಈಗ ಎಷ್ಟೋ ಜನ ಮಹಿಳೆಯರನ್ನ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತ ಮಹಿಳೆಯರಲ್ಲಿ ಮಕ್ಕಳು ದೂರವಿದ್ದು ಅಮೆರಿಕ ಅಂತ ಕಡೆಗಳಲ್ಲಿ ಇದ್ದು 2 ವರ್ಷಕ್ಕೊಂದ್ಸಲ 1 ವರ್ಷಕ್ಕೊಂದ್ಸಲ ಮಾತ್ರ ಬರ್ತಾ ಇದ್ದು ಇಲ್ಲಿ ಗಂಡನನ್ನ ಕಳೆದುಕೊಂಡಂತಹ ಆದ್ರೂ ಕೂಡ ಸಂತೋಷವಾಗಿ ಜೀವನ ಮಾಡ್ತಾ ಇರುವಂತಹ ಸಾಕಷ್ಟು ಮಹಿಳೆಯರನ್ನು ನಾವು ಗಮನಿಸಬಹುದು. ಅವರನ್ನ ನಾವೇನ್ ಮಾಡ್ಬೇಕು, ಅವರ ಜೀವನ ಶ್ರದ್ಧೆಯನ್ನ ನಾವು ನೋಡಿ ಕಲಿಬೇಕು. ಸೊ ಅವ್ರು ಎಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ತಮ್ಮ ಸುತ್ತಮುತ್ತಲಿನ ಕಿರಿಯ ಜನರನ್ನ ಯಾವ ರೀತಿಯಲ್ಲಿ ಅವರು ಪ್ರೋತ್ಸಾಹಿಸ್ತಾ ಇರ್ತಾರೆ, ಮತ್ತು ಒಂದು ರೀತಿಯ ಧೈರ್ಯ. ಯಾಕಂದ್ರೆ ಎಷ್ಟೋ ಸಲ ಇವಾಗ ಹಾವು ಬಂದಾಗ ತುಂಬಾ ಜನ ಕರೀತಾರೆ, ಯಾರು ಗಂಡಸರನ್ನ ಕರೀರಿ, ಯಾರು ಗಂಡಸರನ್ನ ಕರೀರಿ ಅಂತ ಹೇಳಿ ತುಂಬಾ ಜನ ಕರೀತಾರೆ. ಗಂಡಸರು ಬಂದ್ರೆ ಅವರು ಏನು ಹಾವನ್ನ, ಈಗ ಸ್ನೇಕ್ ಕಿರಣ್ ಅಂತ ಇಲ್ಲಿ ಶಿವಮೊಗ್ಗದಲ್ಲೂ ಇದ್ದಾರೆ, ಅವರು ಹಾವನ್ನ ಹಿಂಗ್ ಹಿಡಿದು ಅದ್ರ ಹಲ್ಲನ್ನ ಕಿತ್ತು ಆತರ ಮಾಡ್ತಾರೆ. ನಮ್ಮಲ್ಲಿ ಇರುವಂತ ತುಂಬಾ ಜನ ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಆತರ ಮಾಡೋದಕ್ಕೆ ಶಕ್ತಿ ಇರಲ್ಲ. ಈಗ ಗಂಡಸರು ಬಂದ್ರು ಆಮೇಲೆ ಮಾಡೋದೇನು, ಆ ಸ್ನೇಕ್ ಕಿರಣಿಗೆ ಫೋನ್ ಮಾಡೋದು. ಸೊ ಹಾಗಿದ್ದಾಗ ನಾವೇ ಮಾಡ್ಬೋದಲ್ಲ ಅದನ್ನ. ಸೊ ನಾವ್ ಏನನ್ನ ನೋಡ್ಬೇಕು ಅಂದ್ರೆ ಆ ಹಾವು ಯಾರನ್ನಾರು ಕರೀರಿ ಅಂದಾಗ ನಮ್ಗೆ ಆ ಮಾನಸಿಕವಾಗಿ ಯಾರ್ದೋ ಬೆಂಬಲ ಬೇಕು ಅನ್ನೋಂಥದ್ದು ಏನಿರುತ್ತೆ ಅದನ್ನ ನಾವು ಸ್ವ ಬೆಂಬಲವಾಗಿ ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿ ಒಂಟಿಯಾಗಿರೋದು ಕೂಡ ಒಂಟಿತನ ಆಗಲ್ಲ. ಅವಾಗ ಒಂಟಿಯಾಗಿರೋದಿಲ್ಲ, ಆವಾಗ ನಾವು ಸಂಘ ಜೀವಿಗಳಾಗೇ ಇರ್ತೀವಿ. ಹಾಗಾಗಿ ಅದಕ್ಕೆ ನಾವು ರೂಢಿಸ್ಕೊಳ್ಬೇಕಾಗಿದ್ದು ಸಾಮಾಜಿಕ ಕೌಶಲ್ಯಗಳು, ಜನರ ಜೊತೆ ಬೆರೆಯೋದು, ಜನರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು, ನಾವೇ ಒಂದು ಪುಸ್ತಕವನ್ನ ಓದಿದ್ರೆ ಅದರಿಂದ ಸಂತೋಷ ಪಡೋದನ್ನ ಕಲಿಯೋದು. ಒಂದು ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ ಅಂತ ಅಂದ್ರೆ ಅದನ್ನ ನೋಡಿದಾಗ ಎಷ್ಟು ಸಂತೋಷವಾಗೋದಕ್ಕೆ ಸಾಧ್ಯ ಇದೆ, ಅದನ್ನ ನಾವು ಕಲಿಯೋದು. ಒಂದು ದಿವಸದ ಪ್ರತಿ ಒಂದು ತಿಂಡಿ ಆಗ್ಲಿ, ಊಟವಾಗ್ಲಿ, ರಾತ್ರಿಯ ಊಟವಾಗ್ಲಿ, ಅದನ್ನ ಮಾಡ್ಬೇಕಾದ್ರೆ ಅದು ನಮಗ್ ಕೊಡಬಹುದಾದಂತ ಸಂತೋಷವನ್ನ ನಾವು ಗಮನಿಸೋದು, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಧನ್ಯವಾದಗಳು. ತುಂಬಾ ನಿಜವಾಗಿ ಹೇಳಿದ್ರಿ. ಇವಾಗ ಶ್ರೀಕಾಂತ್ ಹೆಗಡೆ ಅವರು ಶಿರ್ಸಿಯಿಂದ ಹೇಳ್ತಿದ್ರು, ಅವರೇ ನಮಗೆ ನಿಮ್ಮ ಇಂಟ್ರೊಡಕ್ಷನ್ ಹೇಳಿದ್ರು. ಶ್ರೀಕಾಂತ್ ಹೆಗಡೆ ಅವರು ಮಾತಾಡಿ. ನಮಸ್ಕಾರ ಪವಿತ್ರ ಮೇಡಮ್, ನಾನು ಶ್ರೀಕಾಂತ್ ಅಂತ ಶಿರ್ಸಿಯಿಂದ. ಅದೇ ನಾನು ನಿಮ್ಮ ಹತ್ರ ಒಂದು ಕೇಳೋದು ಅಂದ್ರೆ, ಈಗ ಸಂಬಂಧಗಳ ವಿಷಯ ನಾನು ಅಬ್ಸರ್ವ್ ಮಾಡಿದೆ. ಈಗ ಅತ್ತೆ ಮಾವ ಒಟ್ಟಿಗೆ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಮನೆಯಲ್ಲೇ ಅವರು ಚೆನ್ನಾಗಿ ಓಪನ್ ಆಗಿ ಮಾತಾಡ್ಕೊಳ್ದೆ, ಪಕ್ಕದ ಮನೆಯವ್ರ ಜೊತೆ ಚೆನ್ನಾಗಿರ್ತಾರೆ, ಸೊಸೆ ಚೆನ್ನಾಗಿರ್ತಾರೆ ಅಂತ. ಮನೆ ಅವ್ರವರಲ್ಲಿ ಸರಿಯಾಗಿ ಮಾತಾಡ್ಕೊಳ್ದೆ, ಡಿಸ್ಕಷನ್ ಮಾಡ್ಕೊಳ್ದೆ, ಸಮಸ್ಯೆಗಳನ್ನು ಒಳಗೆ ಇಟ್ಕೊಂಡು ಸ್ನೋ ಬಾಲಿಂಗ್ ಮಾಡ್ಕೊಳ್ಳೋದು ನಾವು ನೋಡ್ತೀವಿ. ಸಂಬಂಧಗಳು ಚೆನ್ನಾಗಿ ಇಟ್ಕೊಳ್ಬೇಕು ಏನ್ ಮಾಡ್ಬೋದು? ನಮ್ಮವರೇ ನಮ್ ಜೊತೆ ನಮ್ಮವರಾಗಿರುವ ಹಾಗೆ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು? ಇದು ಸಂಬಂಧಗಳ ಬಗ್ಗೆ ಏನನ್ನ ನಾವು ನೋಡ್ಬೇಕು ಅಂದ್ರೆ, ಈಗ ತುಂಬಾ ಜನ ಹೇಳ್ತಾರೆ ಏನಂದ್ರೆ, ಈಗ ಮಕ್ಕಳನ್ನೇ ಕರ್ಕೊಂಡ್ ಬಂದು ಹೇಳ್ತಾರೆ ಏನಂದ್ರೆ, ಇವರು ನಮ್ಮ ಹತ್ರ ಮಾತ್ರ ಸಿಕ್ ಮಾಡ್ತಾರೆ, ಹೊರಗಿನ ಎಲ್ಲರ ಜೊತೆಗೆ ಅವರಷ್ಟು ಒಳ್ಳೆಯವ್ರು ಇಲ್ಲ ಅಂತ ಹೇಳ್ತಾರೆ. ಅಥವಾ ಮಕ್ಕಳ ಬಗ್ಗೆ ನೀವು ನೋಡ್ಬೋದು, ಈಗ ಮಕ್ಕಳು ನಮ್ಮ ಹತ್ರ ಜಗಳ ಮಾಡ್ತಿರ್ತಾರೆ, ಸಿಕ್ ಮಾಡ್ತಿರ್ತಾರೆ, ಸ್ಕೂಲಲ್ಲಿ ಹೋಗಿ ಕೇಳಿದ್ರೆ ಅವರಷ್ಟು ಒಳ್ಳೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ
ಹೊರಗಿನ ಜನರ ಜೊತೆಗೆ ತೊಂದರೆಗಳಿಲ್ಲದೆ ಇರೋದು, ಮನೆ ಜನರ ಜೊತೆಗೆ ಸಮಸ್ಯೆಗಳಿರೋದು ಏನಿದೆ ಅದು ತುಂಬಾ ಏನು ಅಸಹಜ ಅಲ್ವೇ ಅಲ್ಲ. ಅದು ತುಂಬಾ ಸಹಜ, ಎಲ್ಲ ಮನೆಗಳಲ್ಲಿ ಇರುವಂತದ್ದು ಅನ್ನೋದನ್ನ ಮೊದಲು ಗಮನಿಸಬೇಕು. ಹಾಗಾಗಿ ಅದು ಅಸಹಜ ಅಲ್ಲ. ಆದ್ರೆ ಅದು ಒಂದು ರೀತಿಯ ವಾತಾವರಣದಲ್ಲಿ ಒಂದು ಇರಿಸು ಮುರುಸನ್ನ, ಕಿರಿಕಿರಿಯನ್ನ ಉಂಟು ಮಾಡೋದ್ರಿಂದ ಮನೆಯ ಜನರೆಲ್ಲರೂ ಕೂಡ ಇದರಲ್ಲಿ ಪಾಲುದಾರರಾಗಿರ್ತಾರೆ ಅನ್ನೋದನ್ನ ನಮಗೆ ನೀವು ಕೇಳ್ಬೇಕಾದ್ರೆ ನೀವು ಏನಂತ ಕೇಳ್ತೀರಿ ಅಂದ್ರೆ, ನೀವು ಅಂತಲ್ಲ ತುಂಬಾ ಜನ ಕೇಳ್ಬೇಕಾದ್ರೆ ಏನಂತಾರೆ, ನಮ್ಗೆ ಅವ್ರ ಮಗ ಬಂದು ಹೇಳ್ತಿರ್ತಾನೆ ಏನಂತ, ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇರಕ್ಕೆ ಏನ್ ಸಮಸ್ಯೆನೂ ಇಲ್ಲ ಡಾಕ್ಟ್ರೆ, ನಮ್ಮ ಹೆಂಡತಿಗೆ ಮಾತ್ರ ಸಮಸ್ಯೆ, ನಮ್ಮ ಅತ್ತೆಗೆ ನಮ್ಮ ತಾಯಿಗೆ ಮಾತ್ರ ಸಮಸ್ಯೆ ಅಂತೇಳಿ. ಆದ್ರೆ ತಾಯಿ ಮತ್ತೆ ಆ ಹೆಂಡತಿ ಇಬ್ಬರಿಗೂ ಸಂಬಂಧ ಅಂತ ಏರ್ಪಟ್ಟಿರೋದೇನಿದೆ ಅದು ಮಗನಿಂದಲೇ. ಇಲ್ಲದೆ ಇದ್ರೆ ಅವರು ಆಂಟಿ ಮಗು ಅಂತ ಕರ್ಕೊಂಡು ಅವರು ಹೊರಗಡೆಯವರಾಗಿದ್ರೆ ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಿದ್ರು. ಹಾಗಾಗಿ ಅತ್ತೆ ಸೊಸೆ ಮಗನಿಂದ ಆಗಿರೋದ್ರಿಂದಲೇ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು. ಸೊ ಹಾಗಾಗಿ ಇಲ್ಲಿ ತೊಂದರೆ ಎಲ್ಲಿದೆ ಅಂತಂದ್ರೆ ಮಗ ಮತ್ತು ತಂದೆ, ಅಂದ್ರೆ ಈಗ ಒಂದು ಸ್ತ್ರೀ ಅತ್ತೆ ಅಂದ್ರೆ ಅವಳ ಪತಿ ಮತ್ತು ಅವಳ ಮಗ ಅವರಿಬ್ರು ಈ ವರ್ತುಲದಿಂದ ಹೊರಗಡೆ ಉಳಿದು ಅತ್ತೆ ಸೊಸೆಯನ್ನ ಒಂದು ವರ್ತುಲ ಆಗಿ ಮಾಡಿ ರಿಂಗ್ ಮಾಸ್ಟರ್ ಅಂತ ಹೇಳ್ತಾರಲ್ಲ, ಅವ್ರು ಹೊರಗಡೆ ನಿಂತ್ಕೊಂಡು ಇವರಿಬ್ಬರನ್ನ ಮಾತ್ರ ವ್ಯವಹರಿಸೋದಕ್ಕೆ ಬಿಡೋದು. ಹಾಗೆ ಮಾಡದೆ ಎಲ್ಲಿ ಆ ಅಂತರವನ್ನ, ಯಾವುದೇ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಕಸ್ಮಾತ್ ಇಲ್ಲಿ ಯಾರಾದ್ರೂ ಇದ್ರೆ ಅವರು ತಮ್ಮ ಜಾಯಿಂಟ್ ಫ್ಯಾಮಿಲಿನ ಉಳಿಸ್ಕೊಳ್ಬೇಕು ಅಂತ ಇದ್ರೆ ಅವ್ರು ಮಾಡ್ಬೇಕಾದ್ದೇನು ಕೂಡು ಕುಟುಂಬಗಳು ಅಂತಂದ್ರೆ, ಕೂಡು ಕುಟುಂಬದಲ್ಲೂ ಪ್ರತಿ ಗಂಡ ಹೆಂಡತಿಗೆ ಅವರದೇ ಆದ ಒಂದು ಕ್ಲೋಸ್ನೆಸ್ ಅಂತ ಅನ್ನೋದೇನಿರುತ್ತೆ, ಅನ್ಯೋನ್ಯತೆ ಅನ್ನೋದು ಅದನ್ನು ಉಳಿಸ್ಕೊಳ್ಬೇಕು. ಆ ಖಾಸಗಿತನ ಅವ್ರಿಗೆ ಇರ್ಬೇಕು. ಅಂದ್ರೆ ಅದರರ್ಥ ಪ್ರತಿ ಸಲನೂ ಅವ್ರಿಬ್ರು ಮಾತ್ರ ಸೆಪರೇಟ್ ಆಗಿ ಹೋಗ್ಬೇಕು ಅಂತಲ್ಲ, ಆದ್ರೆ ಹಾಗೆ ಹೋಗುವಂತ ಅವಕಾಶ, ತಮ್ಮ ಮಕ್ಕಳ ನಿರ್ಧಾರವನ್ನ ತಾವಿಬ್ಬರು ತಂದೆ ತಾಯಿಗಳಾಗಿ ತೆಗೆದುಕೊಳ್ಳುವಂತ ಅವಕಾಶ ಇವುಗಳು ಇದ್ರೆ, ಅಥವಾ ಇವಾಗ ಅತ್ತೆ ಮತ್ತು ಮಾವ ಅವರು ತಾವು ಒಂದು ಗಂಡ ಹೆಂಡತಿಯಾಗಿ ದಂಪತಿಗಳಾಗಿ ಅವರಿಗೆ ಒಂದು ಪ್ರತ್ಯೇಕ ಜೀವನ ಇದ್ರೆ ಆಗ ಈ ಅತ್ತೆ ಸೊಸೆ ಸಂಬಂಧಗಳು ಸಮಸ್ಯೆ ಆಗುತ್ತೆ. ತುಂಬಾ ಸಲ ಅತ್ತೆ ಸೊಸೆ ಸಂಬಂಧಗಳು ಸಮಸ್ಯೆ ಆಗೋದು ಯಾಕೆ ಅಂತಂದ್ರೆ, ಮಗ ಮತ್ತೆ ಈ ಅತ್ತೆಯ ಪತಿ ಅಂದ್ರೆ ಮಾವ ಅವರಿಬ್ರು ಇದರಿಂದ ಪೂರ್ತಿ ಹೊರಬಿಡೋದ್ರಿಂದ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊಸೆಗೂ ಏನಂತ ಇರುತ್ತೆ ಅಂದ್ರೆ, ಇವರು ಡಿಸಿಷನ್ ಮೇಕರ್ ಏನಿದ್ದಾರೆ ಅವ್ರ ಅತ್ತೆ, ನಮ್ಮ ಅತ್ತೆದೇ ಎಲ್ಲದು ಮಾತು ನಡೆಯೋದು ನಮ್ಮ ಮನೇಲಿ. ಸೊಸೆ ಅತ್ತೆ ಏನ್ ಹೇಳ್ತಿರ್ತಾಳೆ, ನನ್ ಸೊಸೆ ಹೇಳಿದ ಮಾತು, ನನ್ ಮಗ ಒಳ್ಳೆವನೇ ಡಾಕ್ಟ್ರೆ, ಆದ್ರೆ ನನ್ ಸೊಸೆನೇ ಸರಿ ಇಲ್ಲ. ಅದು ನಿಜ ಅಲ್ಲ. ಯಾಕಂದ್ರೆ ಎಲ್ಲರೂ ಅಡಲ್ಟ್ಸ್ ತಾನೆ, ಅವ್ರಿಗೆಲ್ಲರಿಗೂ ಯೋಚನೆ ಮಾಡುವಂತ ಶಕ್ತಿ ಇರುತ್ತೆ. ಸೊ ಇದನ್ನ ಗಮನಿಸ್ಕೊಂಡು ಅವರವರು ಅವರ ಒಳಗಡೆ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಸಾಮರಸ್ಯ ಉಳಿಯೋದಿಲ್ಲ. ಮತ್ತೆ ಒಂದು ಅವರು ಬೇರೆ ಆಗದೆ ನೀವ್ ಹೇಳ್ದಂಗೆ ಮನೆಯಲ್ಲೇ ಒಬ್ಬರ ಜೊತೆಗೆ ಒಬ್ರು ಮಾತಾಡ್ಕೊಳ್ದೆ ಇರ್ತಾರೆ. ಮತ್ತೆ ಹೊರಗಿನ ಜನರು ಕೂಡ ತುಂಬಾ ಜನ ಮಹಿಳೆಯರು, ಹೊರಗಿನ ಮಹಿಳೆಯರು ಇದನ್ನ ಗಮನಿಸ್ಬೇಕು. ಯಾರು ಮತ್ತೊಬ್ಬರ ಅತ್ತೆ ಬಗ್ಗೆ, ಮತ್ತೊಬ್ಬರ ಸೊಸೆ ಬಗ್ಗೆ ಮಾತುಗಳನ್ನ ತಲುಪಿಸೋದೇನಿದೆಯಲ್ಲ ಅದನ್ನ ಮಹಿಳೆಯರು ಕಡಿಮೆ ಮಾಡ್ಬೇಕು. ಈಗ ನನಗೆ ಯಾರೋ ಅಕಸ್ಮಾತ್ ಒಬ್ರು ಏನೋ ಹೇಳಿದ್ರು, ನೋಡಿ ಅವರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಆವಾಗ ನಾನು ಅಕಸ್ಮಾತ್ ನನಗೆ ನಿಜವಾಗಿ ನಾನು ಒಳ್ಳೆಯವಳಾಗಿ ನನಗೆ ಕಾಳಜಿ ಇತ್ತು ಅಂದ್ರೆ ಆ ಮಾತನ್ನ ನಾನು ಅಲ್ಲೇ ವಿರೋಧಿಸಿ, ಇದನ್ನ ನನ್ನ ಹತ್ರ ಹೇಳಕ್ ಬರ್ಬೇಡಿ, ನಿಮ್ಗೆ ಬೇಕು ಅಂದ್ರೆ ನೀವೇ ನೇರವಾಗಿ ಹೇಳ್ಕೊಳ್ಳಿ ಅಂತ ಅವ್ರು ಕೇಳ್ಬೇಕು. ಇದನ್ನ ಅಲ್ಲಿಗೆ ಹೋಗಿ ತಲುಪಿಸುವಂತ ಕೆಲಸವನ್ನ ಮಾಡಬಾರ್ದು. ಪಾಸಿಟಿವ್ ಅಂತ ಬಂದೇ ಅಲ್ಲ, ಒಂದು ಏನು ಅವ್ರು ನನಗೆ ನಿಮ್ ಸೀರೆ ಸರಿ ಇಲ್ಲ ಅಂತ ನನಗೆ ಹೇಳ್ಬೇಕು, ನನಗೆ ಅದನ್ನ ನೇರವಾಗಿ ನಾನು ಏನ್ ಮಾಡ್ತೀನಿ, ಮೇಕಪ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದೆ ಅಂತ ಐಬ್ರೋಸ್ ಬೇರೆ ದೊಡ್ಡ ಕೂದಿದ್ಯಲ್ಲ, ಹೆಂಗಸು ಮನೆ ಕೆಲಸಕ್ಕಷ್ಟ ಸೀಮಿತ ಅಲ್ಲ ಅಂತ. ಮತ್ತೆ ನಮ್ಮನ್ನ ಯಾಕೆ ಹಂಗ್ ಮಾಡ್ದೆ ಅದನ್ನ ಹೇಳ್ಕ. ನಾನು ನ್ಯಾಯ ಬೇಕು, ಆಯ್ತು ಹೇಳ್ತೀನಿ ಪ್ಲೀಸ್. ಏ ಮಗ ಸುಮ್ಮನೆ ನಾನು ಏನೋ ಮರ್ಯಾದೆ ಹೋಗುತ್ತೆ ಸುಮ್ಮನೆ. ಕಡಿಮೆ ರಾಕ್ಷಸಿ ತರ ಕೆಳಗಡೆ ನೋಡಲಿ, ಕೆಳಗಡೆ ಐಬ್ರೋಸ್ ನೋಡಿ. ನೀನ್ ಯಾವಾಗ್ಲೂ ಈ ತರದನ್ನೇ ಗಮನಿಸ್ತೀಯ ಅಂತಂದ್ರೆ ನಾನು ಅದನ್ನ ತಗೊಳ್ಳೋದು. ಏನ್ ಹೇಳ್ತೀರಾ?
ಹೋಗೋದಿಲ್ಲ ಆದ ಮತ್ತೆ ನೀನೇ ಬರ ಬಂತು ಮೇಡಮ್ ಮಾತಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದೀರಿ, ಟಿಪ್ಸ್ ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳ್ಕೊಳ್ತೀನಿ ಮೇಡಮ್, ಯಾಕೆಂದರೆ ಭಾಳ ಚೆನ್ನಾಗಿ ಹೇಳಿದಿರಿ. ನಾನು ಇವ್ರದ್ದು ಹೇಳಿದ್ದೇನೆ ನಾನು ಹೇಳ್ತಾ ಇದ್ದೆ. ಈಗ ಎಲ್ಲ ಚಿಕ್ಕ ಚಿಕ್ಕ ಕುಟುಂಬಗಳಿಗೆ ಒಡೆದು ಹೋಗ್ತಾ ಇದೆ. ಹಾಗಾಗಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಮೊದಲು ಹೇಗಿತ್ತು ಅಂದರೆ ಅವಿಭಾಜ್ಯ ಕುಟುಂಬಗಳಿತ್ತು. ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಟ್ಟಿಗೆ ಇರ್ತಿದ್ರು. ಏನೇ ಚಿಕ್ಕ ಸಮಸ್ಯೆಗಳು ಬಂದ್ರೂ ಪ್ರೊಬಲಿ ಯಜಮಾನ ಅಂತ ಇರ್ತಿದ್ದ, ನಾವು ಸಾಲ್ವ್ ಮಾಡ್ತಿದ್ದೆ. ಈಗ ಹಂಗೆ ಆಗ್ತಾ ಇಲ್ಲ, ಎಲ್ಲ ಒಡೆದು ಹೋಗ್ತಿದೆ. ಈಗ ನಾವು ಎಲ್ಲರೂ ಒಂದೇ ಟೇಬಲ್ ಮೇಲೆ ಊಟ ಮಾಡುವಂತಹ ಒಂದು ಸನ್ನಿವೇಶ ಎಲ್ಲೂ ಕಾಣಕ್ಕಾಗಲ್ಲ. ಆ ಥರನೇ ನಾವು ಏನು ಮಾಡೋಕ್ಕಾಗತ್ತಾ? ಆ ಥರ ಸನ್ನಿವೇಶ ಏನಾದ್ರು ಮಾಡ್ಬೋದಾ? ಆದರೆ ನೀವು ಅದು ಹೇಳೋದಕ್ಕೇನೆ ಸೇಮ್ ಆನ್ಸರ್ ಇರ್ಬೋದು. ಬಟ್ ಮಾಡ್ಬೋದು, ಖಂಡಿತ ಇದೆ. ತುಂಬಾ ಕುಟುಂಬಗಳಲ್ಲಿ ಆ ರೀತಿಯ ಸಂದರ್ಭಗಳು ಇದೆ. ಈಗ ನಾವೆಲ್ಲರೂ ನಮ್ಮ ಮನೆಯಲ್ಲಿ ನಾವು 4 ಜನ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. ರಾತ್ರಿ ಅಟ್ಲೀಸ್ಟ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ನುವಂಥ ನಿಯಮವನ್ನ ನಾವು ಮಾಡ್ಕೊಂಡಿದೀವಿ. ಹಾಗೆ ಮಾಡೋದಿಕ್ ಸಾಧ್ಯ ಇದೆ. ಆದ್ರೆ ಏನು ಎಲ್ಲವೂ ಹಿಂದಿನದು ತುಂಬಾ ಒಳ್ಳೆಯದು, ಈಗಿನದು ಯಾವುದು ಎಲ್ಲವೂ ಕೆಟ್ಟದು ಅನ್ನುವಂಥದ್ದು ಸರಿಯಾದ ವಾದ ಅಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ಸಂಸ್ಕೃತಿಯನ್ನ ನಮಗೆ ಆದಷ್ಟು ಪ್ರಾಮಾಣಿಕವಾಗಿ ನಾವು ನಡೆಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ನಮ್ಮ ಮೂಲ ಬೇರುಗಳನ್ನ ನಾವು ಹೋಗಿ ಹುಡುಕಿ ಕುತೂಹಲಕ್ಕಾದ್ರೂ ನಾವು ಅದನ್ನ ಹುಡುಕ್ಬೇಕು, ನೋಡ್ಬೇಕು. ಯಾಕಂದ್ರೆ ಉದಾಹರಣೆಗೆ ಈಗ ಎಲ್ಲೆಲ್ಲಿ ನನ್ನ ಅಪ್ಪ ಅಮ್ಮ ಅವರ ಎಲ್ಲೆಲ್ಲಿ ತುಂಬಾ ಅವರ ಮೂಲ ಮನೆತನ ಎಲ್ಲಿದೆ ಹೋಗಿ ಹುಡುಕಿ ನಾನು ನೋಡಿದೀನಿ, ಆ ಸ್ಥಳಗಳನ್ನ ನೋಡಿದೀನಿ. ಹಂಗಂತ ಹೇಳ್ಬಿಟ್ಟು ಈಗ ನಾನು ಅಲ್ಲೇ ಇರಕ್ ಸಾಧ್ಯ ಇದೆಯಾ ನೀನು ಅಂತಂದ್ರೆ ಇಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಗಾಗ ನಮ್ಮ ಪೂರ್ವಜರ ಕಥೆಗಳನ್ನ ನಾವು ಮಕ್ಕಳ ಬಳಿ ಹಂಚ್ಕೊಳ್ಬೇಕು. ಕೊನೆ ಪಕ್ಷ ಅವರು ದೊಡ್ಡವರಾಗಿ ಮದುವೆ ಆಗುವವರೆಗೆ ಅವರಲ್ಲಿ ಒಂದು ಭ್ರಾತೃ ಪ್ರೇಮವನ್ನ, ಆ ಒಂದು ಬಾಂಧವ್ಯವನ್ನ ಬೆಳೆಸುವಂತಹ ಪ್ರಯತ್ನವನ್ನ ತಂದೆ ತಾಯಿಗಳು ಖಂಡಿತ ಮಾಡ್ಬೇಕು. ಅದು ಖಂಡಿತ ನಮ್ಮನ್ನ ಬಿಡಲ್ಲ ಅಂತ ನನ್ಗನ್ಸುತ್ತೆ. ಮತ್ತೆ ತಂದೆ ತಾಯಿಗಳನ್ನ, ನಾನು ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಲ್ಲ. ಯಾಕಂದ್ರೆ ಅದೆಲ್ಲರಿಗೂ ಸಾಧ್ಯವೂ ಅಲ್ಲ. ಅವರವರ ಜೀವನವನ್ನು ಅವರವ್ರು ನೋಡ್ಕೊಳ್ಬೇಕಾಗುತ್ತೆ. ಆದ್ರೆ ತಂದೆ ತಾಯಿಗಳನ್ನ ಮಾತ್ರ ಪ್ರತಿಯೊಬ್ರು ತಮ್ಮ ತಂದೆ ತಾಯಿಗಳನ್ನ ನಾವು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಯಾಕಂದ್ರೆ ಅದು ಇವತ್ತು ನಿಜವಾಗಿ ಉಳಿದಿಲ್ಲ. ಇಲ್ಲಿ ಎಷ್ಟು ಜನಕ್ಕೆ ಹೆಣ್ಣು ಮಕ್ಕಳಿದಾರೋ ಗಂಡು ಮಕ್ಕಳಿದಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಅದು ಇವತ್ತಿನ ಹವ್ಯಕ ಸಮಾಜದ ಸಮಸ್ಯೆಯಾಗಿ ಉಳಿದಿಲ್ಲ. ಗಂಡು ಮಗು ಆದ ತಕ್ಷಣ ತುಂಬಾ ಸಂತೋಷ ಪಡಬಹುದೇನೋ ಜನ, ಬಟ್ ಆದ್ರೆ ಅದು ಆ ಕ್ಷಣಕ್ಕೆ ಮಾತ್ರ ಮುಖ್ಯವಾಗಬಹುದು. ಏನ್ ಮಗು ಅಂತ ಕೇಳಿದಾಗ ಅದನ್ನ ಹೇಳ್ಬೇಕಾದ್ರೆ ಮುಖ್ಯವಾಗಬಹುದೇನೋ. ಆದ್ರೆ ಈಗ ಒಂದು 20 ವರ್ಷದ ಹಿಂದೆ ಅಯ್ಯೋ ಗಂಡ್ ಮಗ ಆಗಿದ್ರೆ ನನ್ನನ್ನು ನೋಡ್ಕೊಳ್ತಿದ್ದ ಅನ್ನುವಂಥದ್ದು ಈಗ ಗಂಡು ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಅನ್ವಯಿಸೋದಿಲ್ಲ. ನಮ್ಮನ್ನ ನಾವು ನೋಡ್ಕೊಳ್ಬೇಕು, ನಮ್ಮನ್ನ ನಾವು ನೋಡ್ಕೊಳ್ಳುವಂತಹ ನಿರೀಕ್ಷೆಯನ್ನ ಮಾತ್ರ ನಾವು ಇಟ್ಕೊಳ್ಬೇಕು. ಹಾಗಾಗಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದೇನಿದೆ ಅದು ಕರ್ತವ್ಯ ಅನ್ನೋದನ್ನ ನಾವು ಗಮನಿಸ್ಬೇಕು. ಅಷ್ಟು ಹೇಳ್ಬೋದೇ ಹೊರತು ನನ್ಗನ್ಸುತ್ತೆ ಹವ್ಯಕ ಸಮಾಜ, ನಾನು ಹೇಳಿದ್ನಲ್ಲ, ಯಾವುದೇ ಹವ್ಯಕರನ್ನ ನೋಡಿದ್ರೆ, ಎಂತ ಜಗತ್ತಿನ ಮೂಲೆಯಲ್ಲೇ ಹವ್ಯಕರನ್ನ ನೋಡಿದ್ರು ಹವ್ಯಕರು ಅಂತ ಹೇಳಿ ನನಗೆ ಗುರುತಿಸೋದಕ್ಕೆ ಸಾಧ್ಯ ಇದೆ. ಅದು ನನ್ನ ಸಾಮರ್ಥ್ಯ ಅನ್ನೋದಕ್ಕಿಂತ ಅದು ಹವ್ಯಕರ ವಿಶಿಷ್ಟ ಗುಣ ಅನ್ನೋದು ಮುಖ್ಯವಾಗುತ್ತೆ. ಹಾಗಾಗಿ ಹವ್ಯಕರಿಗೆ ಆ ಒಂದು ಸಾಮರ್ಥ್ಯ ಇದ್ದೇ ಇದೆ. ಹಾಗಾಗಿ ಹವ್ಯಕ ಕುಟುಂಬಗಳು ಆ ರೀತಿಯಲ್ಲಿ ಒಡೆದು ಹೋಗಲ್ಲ. ಹವ್ಯಕ ಸಂಸ್ಕೃತಿಯನ್ನ ಎಲ್ಲೇ ಇದ್ರೂ ಉಳಿಸ್ಕೊಳ್ತಾರೆ ಅಂತ. ಧನ್ಯವಾದಗಳು. ಇನ್ನು ಬೇರೆ ಯಾರ ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಆಲ್ಮೋಸ್ಟ್ 8:30 ಆಗ್ತಾ ಬಂತು. ಕೊನೆಯದು ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು, ಇದು ಡೈವರ್ಸ್ ಅಂತ ಹೇಳ್ತೀವಿ, ಇಂಟರ್ ಕಾಸ್ಟ್ ಮ್ಯಾರೇಜಸ್ ಅಂತೀವಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಯಾವ ರೀತಿಯಲ್ಲಿ ತಡೀಬೋದು, ಅಥವಾ ಇದಕ್ಕೆ ಏನು ಸೊಲ್ಯೂಷನ್ ಅಂತ ನಿಮ್ಮ ಅಭಿಪ್ರಾಯ? ಡೈವೋರ್ಸ್ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿವಾಹ ವಿಚ್ಛೇದನಗಳು ಏನಿದೆ ಅವು ಹೆಚ್ಚಿನ ಹೆಣ್ಣು ಮಕ್ಕಳು ತುಂಬಾ ತಡೆದಿರ್ತಾರೆ. ವಿವಾಹ ವಿಚ್ಛೇದನಕ್ಕೆ
ತಕ್ಷಣ ಭಾರತೀಯ ಹೆಣ್ಣು ಮಕ್ಕಳು, ಕೇವಲ ಹವ್ಯಕರು ಮಾತ್ರ ಅಲ್ಲ, ಭಾರತೀಯ ಹೆಣ್ಣು ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ತಡೆದಿರ್ತಾರೆ. ಅದಾದ್ಮೇಲೆ ಆಗದೆ ಇದ್ದಾಗ ಅವರು ಆ ಮದುವೆಯಿಂದ ಹೊರಗಡೆ ಬರೋದೇ ಸಹಜವಾಗಿದ್ರೆ, ಅದು ತುಂಬಾ ಮುಖ್ಯವಾದ ಇದಾಗಿದ್ರೆ ನನ್ಗನ್ಸುತ್ತೆ ತಂದೆ ತಾಯಿಗಳು ಅದಕ್ಕೆ ಬೆಂಬಲ ಕೊಡ್ಬೇಕಾಗತ್ತೆ ಆ ಮಹಿಳೆಗೆ. ಆದ್ರೆ ವಿವಾಹವನ್ನ ಮಾಡ್ಕೊಳ್ಬೇಕಾದ್ರೇನೆ ಈ ಅಂಶಗಳನ್ನ ಕೆಲವನ್ನ ಗಮನಿಸೋದೇನಿದೆ ಅದು ತುಂಬಾ ಮುಖ್ಯ. ಹಾಗಾಗಿ ನಾನು ಹೇಳ್ತೀನಿ ಯಾವಾಗ್ಲೂ ಏನಂದ್ರೆ, ಆ ಹುಡುಗನಿಗೆ ಆಸ್ತಿ ಇದೆಯಾ ಅಥವಾ ಮತ್ತೇನೋ ಇದೆಯಾ ಇಲ್ವಾ ಅಂತ ಅಥವಾ ತುಂಬಾ ಚೆನ್ನಾಗಿದಾನ ಇಲ್ವಾ ಅಂತ ನೋಡೋದ್ರ ಬದಲು ಹುಡುಗನ ತಂದೆ ತಾಯಿ ಕೌಟುಂಬಿಕ ಹಿನ್ನೆಲೆ ಯಾವ ತರದ್ದು ಅನ್ನೋದನ್ನ ನೋಡ್ಬೇಕು. ಮತ್ತೆ ಕೆಟ್ಟ ಚಟಗಳು ಇಲ್ಲದೆ ಇರೋದು ಅದು ತುಂಬಾ ಮುಖ್ಯ ಅಂತ ಹೇಳಿ ಒಂದು ಮಟ್ಟಿಗೆ ಇವುಗಳನ್ನ ನೋಡಬಹುದು. ಅದಾದ ಮೇಲೂ ಕೂಡ ಮದುವೆಯನ್ನು ಉಳಿಸೋದಿಕ್ಕೆ ಒಂದಿಷ್ಟು ಹೊಂದಾಣಿಕೆ, ಒಂದಿಷ್ಟು ಕಾಂಪ್ರಮೈಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾವು ಪ್ರಯತ್ನ ಪಡೋದಿಕ್ಕೆ ಎರಡು ಕಡೆಯಿಂದಲೂ ಸಾಧ್ಯವಾಗಬೇಕು. ಅದಾಗದೇ ಇದ್ದಾಗ, ಯಾವುದು ಆಗ್ಲಿಲ್ಲಪ್ಪ ಅಂತ ಆದಾಗ ವಿವಾಹ ವಿಚ್ಛೇದನವು ಒಂದು ಉತ್ತರವೇ ಪರಿಹಾರವೇ ಆಗ್ಬಹುದೇನೋ. ಆದ್ರೆ ಗಂಡು ಮಕ್ಕಳ ತಂದೆ ತಾಯಿಗಳು, ನಾನು ಗಂಡು ಮಕ್ಕಳನ್ನ ಬೆಳೆಸೋದ್ರ ಬಗ್ಗೆ ಹೇಳಿದ್ನಲ್ಲ, ಗಂಡು ಮಕ್ಕಳ ತಂದೆ ತಾಯಿಗಳು ಅದನ್ನ ನೆನ್ಪಿಟ್ಕೊಳ್ಬೇಕು. ಗಂಡು ಮಗು ಅಥವಾ ಮಗ ಇದ್ದಾನೆ ಅಂದ್ರೆ ಮಾತ್ರಕ್ಕೆ ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ, ಮದ್ವೆ ಆಗೇ ಆಗುತ್ತೆ ಅನ್ನುವಂತಹ ಏನು ಅದು ದುರಭಿಮಾನ ಬೇಡ. ಗಂಡು ಮಕ್ಕಳು ಕೂಡ ಸರಿಯಾಗಿ ಬೆಳೆಸ್ಬೇಕಾದಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದನ್ನ ಮಾಡ್ಕೊಳ್ಬೇಕಾದಂಥದ್ದು ಈ ಹೊತ್ತಿನ ಅಗತ್ಯವೇ. ಯಾಕಂದ್ರೆ ಇದು ನಮ್ಮ ಶಾಸ್ತ್ರಗಳೆಲ್ಲವೂ ಬರೆದಿದ್ದು ಆ ಕಾಲದಲ್ಲಿ. ಹಾಗಾಗಿ ಆ ಶಾಸ್ತ್ರಗಳನ್ನೇ ನಾವು ಈಗ ಅನ್ವಯಿಸ್ತೀವಿ ಅಂತಂದ್ರೆ ಆಗಲ್ಲ. ಅವುಗಳನ್ನ ಈ ಕಾಲಕ್ಕೆ ತಕ್ಕ ಹಾಗೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಏನು ಅಂತರ್ಜಾತೀಯ ವಿವಾಹಗಳೇನಿದೆ, ಬ್ರಾಹ್ಮಣರಲ್ಲಿ ಬೇರೆ ಬೇರೆ ಪಂಗಡಗಳಲ್ಲಿ ಮದುವೆ ಏನಿದೆ ಅದು ಆಗತ್ತೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಅದನ್ನ ಬಿಟ್ಟು ಹೊರಗಡೆ ಹೋಗುವಂತಹ ವಿವಾಹಗಳೇನಿದೆ ಅದರಿಂದ ನರಳೋದು ಮಹಿಳೆನೇ ಅನ್ನೋದನ್ನ ನಾನು, ಯಾಕಂದ್ರೆ ಸಂಪ್ರದಾಯಗಳು ಆಗ್ಲಿ ಅಥವಾ ದೇವರ ಇದಾಗ್ಲಿ ಅಥವಾ ಸಸ್ಯಾಹಾರ ಮಾಂಸಾಹಾರವಾಗ್ಲಿ ಇವೆಲ್ಲ ದಿನನಿತ್ಯದಲ್ಲಿ ನಾವು ಪಾಲಿಸ್ಬೇಕಾದಂತಹ ಸಂಗತಿಗಳು. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಎಷ್ಟೋ ಸಲ ಹಾಗಾಗತ್ತೆ, ಏನಂದ್ರೆ ನಾವು ಈಗ ಹವ್ಯಕರಲ್ಲೇ ಬೇರೆ ಬೇರೆ ಹವ್ಯಕರಲ್ಲಿ, ಪುತ್ತೂರು ಕಡೆ ಹವ್ಯಕರು, ಸಾಗರ ಕಡೆ ಹವ್ಯಕರು, ಸಾಗರ ಕಡೆ ಹವ್ಯಕರು, ಸಿರ್ಸಿ ಕಡೆ ಹವ್ಯಕರು, ಇವರು ಮದ್ವೆ ಮಾಡ್ಕೊಂಡಾಗ ಇರುವಂತಹ ಪದ್ಧತಿಗಳ ವ್ಯತ್ಯಾಸ ಏನಿದೆ ಅದರಿಂದ ತುಂಬಾ ಜನ ಏನಂತ ಹೇಳ್ತಾರೆ, ಇದು ಈಗ ಹಬ್ಬ ಇದೇ ತರನೇ ಆಗ್ಬೇಕು, ಇದು ಚಟ್ನಿನ ಇದೇ ತರ ಮಾಡ್ಬೇಕಾಗಿತ್ತು. ಇವು ಎಲ್ಲ ಮಹಿಳೆಯ ಮಾಡ್ಬೇಕಾಗಿರೋದ್ರಿಂದ ಅಂತರ್ಜಾತೀಯ ವಿವಾಹಗಳೇನಿದೆ ಅದು ತುಂಬಾ ಸುಲಭ ಸರಳ ಅಲ್ಲ. ಇದು ಮತ್ತೆ ಅದು ನೇರವಾಗಿ ಅದು ಪೆಟ್ಟು ಮಾಡೋದು ಮಹಿಳೆಯ ಮಾನಸಿಕ ಆರೋಗ್ಯಕ್ಕೆ. ಹಾಗಾಗಿ ಪ್ರೀತಿ ಪ್ರೇಮ ಇವೆಲ್ಲ ಏನಿದೆ ಇವೆಲ್ಲ ಎಲ್ಲವನ್ನ ಕೇಳಿ ಯೋಚನೆ ಮಾಡಿ ಆಗುವಂಥದ್ದಲ್ಲದೆ ಇರಬಹುದು. ಆದ್ರೆ ಮಹಿಳೆ ತನ್ನ ವಿದ್ಯಾಭ್ಯಾಸದ ಬಲದಿಂದ ಆ ರೀತಿಯ ಆಕರ್ಷಣೆಗಳನ್ನ ನಿಯಂತ್ರಿಸಿಕೊಳ್ಳುವಂತ, ಮತ್ತು ಅಕಸ್ಮಾತ್ ಪ್ರೀತಿ ಆಗೇ ಬಿಡ್ತು ಅಂದ್ರೂ ಹುಡುಗನ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ, ಜಾತಿ ಇವೆಲ್ಲವನ್ನ ನೋಡಿಯೇ ಮದುವೆ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಈಗಿದೆ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ತುಂಬ ಧನ್ಯವಾದಗಳು, ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಟೈಮ್ ಬಂತು. ಇಲ್ಲಿ ಸಭಿಕರಲ್ಲಿ ಇಲ್ಲಿ ಜಾಯಿನ್ ಆದವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟು, ಇದು ಹವ್ಯಕ ಸಂಕ್ರಾಂತಿಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮ. ಪ್ರತಿ ದಿವಸ ಸಂಜೆ 7ರಿಂದ 7ವರೆಗೆ ಭಜನೆ ನಡೀತಾ ಇತ್ತು. ಆಮೇಲೆ ಪ್ರತಿ ಭಾನುವಾರ ಹೀಗೆ ಉಪನ್ಯಾಸ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಜಾಯಿನ್ ಆಗವು. ಮತ್ತು ಈ ಹವ್ಯಕ ಸಂಕ್ರಾಂತಿ ಅಂದರೆ ಹಲವಾರು ಉದ್ದೇಶಗಳು, ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಜು. ಆದ್ದರಿಂದ ದಯವಿಟ್ಟು ಇದಕ್ಕೆ ಈ ಹವ್ಯಕ ಸಂಕ್ರಾಂತಿ ಗ್ರೂಪಿಗೆ ಸೇರಿ ಮತ್ತು ಹಲವಾರು ಕಾರ್ಯಕ್ರಮ ಸೇರಲಿ, ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಪವಿತ್ರ ಅವರಿಗೆ ಧನ್ಯವಾದಗಳು, ತುಂಬ ಥ್ಯಾಂಕ್ಸು, ಭಾಳ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಧನ್ಯವಾದಗಳು. ಧನ್ಯವಾದಗಳು.